आज बनाए अरोरी कोई सत्संग आज बनाया, करोगी कोई सत्संग आज बनाया। ऐसा बोलो है। करोरी कोई सत्संग आज बनाया, करोरी कोई सत्संग आज बनाया। ಇದು ಪರಂ ಸಂತ ಸದ್ಗುರು ಸ್ವಾಮೀಜಿ ಮಹಾರಾಜರು ವಾಕ್ಯ ಇತ್ತು। ಒಂದಾನೊಂದು ಸಮಯಕ್ಕೆ ಡೆಲ್ಲಿ ನಗರದಲ್ಲಿ ರಾಧಾ ಸ್ವಾಮಿಗಳಿದ್ದ ಕಾಲ ಶೇಖ್ ಸುದರ್ಶನ ಸಿಂಗ್ ಅಂತ ಹೇಳಿ ಒಬ್ಬರು ಮಹಾತ್ಮರು ಪೋಸ್ಟ್ ಮಾಸ್ಟರ್ ಜನರಲ್ ಆಗಿದ್ದರು। ಅವರು ಉದಯ ಕಾಲದಲ್ಲಿ ಎದ್ದು ಯಮುನಾ ನದಿ ಸ್ನಾನ ಮಾಡಿ ದೇವಸ್ಥಾನಗಳಿಗೆ ಹೋಗಿ ದೇವರ ಪೂಜೆಗಳಂತ ಹೇಳಿ ಮಾಡಿ ನಿಷ್ಠೆಯಿಂದ ಉದ್ಯೋಗ ವಗೈರೆ ಮಾಡ್ತಿ ಜೀವನ ಮಾಡ್ತಿ। ಒಂದು ದಿವಸ ಉದಯ ಕಾಲದಲ್ಲಿ ಎದ್ದು ಸ್ನಾನಕ್ಕೆ ಹೋಗುವಾಗ ರಾಧಾ ಸ್ವಾಮಿಗಳ ಸ್ಥಾನದಲ್ಲಿ ಸತ್ಸಂಗ ನಡೆಯಿತು। ಅದು ಏನು ಸತ್ಸಂಗ ನಡೆಯುತ್ತಿತ್ತು? ಈಗ ನಿನಗೆ ಮನುಷ್ಯ ಜನ್ಮ ಬಂದದೆ, ನಿನಗಾಗಿ ನಾನು ಈಗಲೇ ಸತ್ಸಂಗವನ್ನು ಸಿದ್ಧ ಮಾಡಿದ್ದೇನೆ, ಇವತ್ತೇ ಇದಕ್ಕೆ ಕೇಳಿ ನೀನು ಧನ್ಯನಾಗು ಅನ್ನುವುದು ವಿಚಾರ। ಆ ಮಾತು ಇವರು ಸ್ನಾನಕ್ಕೆ ಹೋಗುವವರಿಗೆ ಕೇಳು। ಸ್ನಾನಕ್ಕೆ ಬಿಟ್ಟು ಬಿಟ್ಟು ಹೌದು ಮನುಷ್ಯ ಜನ್ಮ ಬಂದದ್ದು, ಇದ್ರ ಉದ್ಧಾರಕ್ಕೆ ಸತ್ಸಂಗ ಅನ್ನುವುದು ಇವತ್ತೇ ಅದೇ। ಇವತ್ತಿನ ಸತ್ಸಂಗ ನಾನು ಬಿಟ್ಟು ಬಿಟ್ಟು ನನ್ನ ಉದ್ಧಾರ ಹಾಗಾಗಿ ಅಂದು ಸ್ನಾನ ಮಾಡುವುದು ಬಿಟ್ಟು ಸತ್ಸಂಗಕ್ಕೆ ಹೋಗ್ಬಿಟ್ಟು ನಾವು ಸ್ನಾನಕ್ಕೆ ಬಚ್ಚದ ಮನೆಗೆ ಹೋಗೋರು ಹೊರಕ್ಕೆ ಬರಲ್ಲ, 2 ಗಂಟೆ ನೀರು ಬೇಕು। ಹೌದಾ? ಒಂದೊಂದು ಕಾಲ್ ತೊಳಿತಿರ್ತಾನೆ, ಇಲ್ಲಿ 4 ದಿವಸಕ್ಕೆ ಒಂದ್ಸರ್ತಿ ನೀರು ಬಿಡ್ತಾನೆ। ಇಲ್ಲಿ ತೊಳೆದಿದ್ದೆ ಇವ್ರ ಅಪ್ಪಂದು ತುಂಗಭದ್ರಾ ನದಿ। ಏನಾದ್ರೂ ನಮ್ಗೆ ಜ್ಞಾನ ಬುದ್ಧಿ ಅದೇನು, ಎಷ್ಟು ಬೇಕು ನೀರು ಸ್ವಲ್ಪ ಉಪಯೋಗಿಸ್ದೆ, ಹಂಡಿ ನೀರು ಹಾಕ್ಕೋತ ಹಾಗೆ ಕೂತ್ ಬಿಡ್ತಾವ। ಒಂದೊಂದು ಹೆಣ್ಮಕ್ಳು ಇರ್ತಾವ, ಪ್ರಯಾಣ ಮಾಡಿರ್ತಾವ, ಸ್ನಾನಕ್ಕೆ ಹೋಗಿರ್ತಾವ। ರೈಲು ಬರೋ ಟೈಮ್ ಆಯ್ತು ಬಾರಿ ಅಂತ ಗಂಡು ಬಡ್ಕಂತಿರ್ತಾನೆ, ಉಂಡಂಡಿ 1 ನಿಮಿಷ, 6 ಗಂಟೆ నుంచి 10 గంటల వరకు 1 నిమిషం ఉండండి ఉంటుంది। 10 గంటలు అయిపోయింది, రైలు వాళ్ళు ఊరు దాటి వెళ్ళిపోయింది। ಸ್ವಾಮೀಜಿ ಮಹಾರಾಜರು ಏನ್ ಮಾಡಿದ್ರು? ಇದು ಸಮಯ, ಈ ಮನುಷ್ಯ ಜನ್ಮದಿಂದ ನಾನು ಪರಮಾತ್ಮನ ಸ್ಥಾನಕ್ಕೆ ಹೋಗುವುದಕ್ಕೆ ಟೈಮ್ ಕೊಟ್ಬಿಟ್ಟೆ ಅದನೀಗ, ಇದನ್ನ ಕಳ್ಕೊಳ್ಬಾರ್ದು। ಮತ್ತೆ ಸತ್ಸಂಗ ಕೇಳುವುದು ಮನುಷ್ಯ ಜನ್ಮದಲ್ಲಿ ಕತ್ತೆ ಎಮ್ಮೆ ನದಿ ನಾಯಿ ಆಗಿ ಹುಟ್ಟಿದ್ರಿ ಯಾವ ಸತ್ಸಂಗ ಕೇಳ್ತೀವಿ? ಯಾತ್ರದಿಲ್ಲ। ಅದ್ರದ್ದು ಅರ್ಥ ಮಾಡಿ ಸಂಘದಲ್ಲಿ ಹೋಗ್ಬಿಟ್ಟು ಅದಕ್ಕೆ ನೋಡಿ ರಾಧಾ ಸ್ವಾಮಿಗಳು ಇವನು ಎಂಥವನು ಯಾರು ಅನ್ನುವುದು ತಿಳ್ಕೊಂಡು ಬಿಟ್ಟು ಮುಂದಕ್ಕೆ ನನ್ನ ಸ್ಥಾನದಲ್ಲಿ ಈತನೇ ಗುರುವಾಗುವುದು ಅನ್ನುವುದು ತಿಳಿದು ಆ ದಿನ ಸತ್ಸಂಗ ಕೊಟ್ಟು ಏನ್ ಸತ್ಸಂಗ ಕೊಡ್ತಾರೆ? नर देही तुम दुर्लभ पाई, अस अवसर फिर मिले न आए। ಒಳ್ಳೆ ಮನುಷ್ಯ ಜನ್ಮ ಬಂದದೀಗ, ಇದು ಒಂದು ಅಪರೂಪವಾದಂತಹ ಬಹುಮಾನ ಆಯಿತು, ಪರಮಾತ್ಮನ ಕೃಪೆಯಿಂದ ಸಿಕ್ಕಿತ್ತು। ಇದು ಯಾರೋ ಕೊಟ್ಟಿದ್ದಲ್ಲ, ಈ ಶರೀರಕ್ಕೆ ನಿರ್ಮಾಣ ಮಾಡಿ ನಿನಗೆ ಇದರಲ್ಲಿ ತಂದದ್ದು ಅಂದ್ರೆ
ಅದೊಂದು ಅಪೂರ್ವ ವಿಚಿತ್ರವಾದಂತಹ ಮಹತ್ವದ ಘಟನೆ. ದೇವಿ ದೇವತೆಯಾದಿಗಳು ಇದು ಬೇಕು ಅಂತ ಕೋರ್ತಾರೆ, ಅವರಿಗೆ ಸಿಕ್ಕಲಿಲ್ಲ, ನಿನಗೂ ಕೊಟ್ಟ. ಇದು ಒಳ್ಳೆಯ ಅವಸರ. ಈಗ ನೀನು ಏನ್ ಮಾಡಿದ್ರೆ ಅದ್ರ ಫಲಪ್ರಾಪ್ತಿ ಆಗ್ತದೆ. ಅಂಥ ಚಾನ್ಸ್. ಮತ್ತೆ ಈಗ ಏನ್ ಮಾಡ್ಬೇಕು? ಅದನ್ನು ತಿಳಿಯುವುದಕ್ಕಾಗಿ ಸತ್ಸಂಗಕ್ಕೂ ಹೋಗ್ಬೇಕು. ನಾನು ಏನ್ ಮಾಡಿದ್ರೆ ಉದ್ಧಾರ ಆಗ್ತೀನಿ ಅನ್ನೋದನ್ನು ತಿಳಿಯಲಿಕ್ಕಾಗಿ ಸತ್ಸಂಗದಲ್ಲಿ ಹೋಗ್ಬೇಕು. ಸತ್ಸಂಗ ಶ್ರವಣ ಮಾಡ್ತಾ ಮಾಡ್ತಾ ನಾನು ಯಾರು, ಎಲ್ಲಿಯವನು, ಇಲ್ಲಿ ಯಾಕೆ ಬಂದೆ, ಇಲ್ಲಿ ಏನ್ ಮಾಡ್ಬೇಕನ್ನೋದು ನಮಗೆ ಗೊತ್ತಾಗ್ತದೆ. ಇನ್ ಯಾವ ಸ್ಕೂಲ್ನೊಳಗೂ ಹೋದ್ರೂ ಇದು ಗೊತ್ತಾಗುವುದಿಲ್ಲ. ಅಲ್ಲಿ ಈ ಪಾಠ ಇಲ್ಲ. ಯಾರೋ ಹಿಂದಿಗೆ ಸತ್ತು ಹೋದ ರಾಜರುಗಳು, ದರೋಡಿಗಾರರು, ಕಳ್ಳರು, ಹಿಟ್ಲರು, ಬಟ್ಲರು, ಇವ್ರ ಚರಿತ್ರೆಗಳು ಸಿಗ್ತಾವಷ್ಟು. ಅವುಗಳನ್ನ ಓದಿ ನೀನು ಅವರಂತೆ ಆಗ್ಬೇಕಾಗ್ತದೆ. ಸತ್ಸಂಗದಲ್ಲಿ ನೀನು ಪರಮಾತ್ಮನ ಕಡೆಯವನು, ನಿನ್ನ ದೇಶ ಇದಲ್ಲ, ನೀನು ಅಗಮ್ಯ ಲೋಕದವನು, ನೀನು ಯಾವಾಗಿಯೂ ಶಾಶ್ವತವಾಗಿರ್ತಕ್ಕಂಥವನು, ಆನಂದ ಪುರುಷನು. ಆದ್ರೆ ಇಲ್ಲಿ ಬಂದು ಮರೆತು ಬಿಟ್ಟಿದ್ದಿ. ಆ ಮರವಿಗೆ ಹೋಗಲಾಡಿಸಿಕೊಂಡು ನೀನು ಮೊದಲಿನಂತೆ ಆಗುವ ವಿದ್ಯೆ ಸತ್ಸಂಗ ಮಾತ್ರ ಕೊಡ್ತದೆ, ಇನ್ಯಾವುದೂ ಕೊಡುವುದು. ಅದು ಈ ಮನುಷ್ಯ ಜನ್ಮ ಬಂದಾಗ ಮಾತ್ರ ಇದು ತಿಳಿಯೋದು. ಈಗಲೂ ನಾವು ಯಾವುದೇ ಪ್ರಪಂಚದ ವಿಚಾರದಲ್ಲಿ ಹೋಗಿಬಿಟ್ರೆ ಈ ಸಮಯ ಕಳೆದು ಹೋಯ್ತೇನೆ, ಇನ್ನು ಮತ್ತೆ ಸಿಕ್ಕುವುದಿಲ್ಲ. ಏನೇ ಒಂದು ಬೇರೆ ಜನ್ಮಗಳು ಸಿಕ್ಕಬಹುದು. ನೀನ್ ಸೂರ್ಯನಾಗ್ಬೋದು, ಚಂದ್ರನಾಗ್ಬೋದು, ಇಂದ್ರನಾಗ್ಬೋದು, ಏನೇ ಒಂದು ಆಗ್ಬೋದು. ಮನುಷ್ಯನಾಗುವುದು ಕಷ್ಟ. ಇವೆಲ್ಲ ಆಗ್ತಾರೆ. ಇದು ಮಾತ್ರ ಬಹಳ ದುರ್ಲಭ. ಮನುಷ್ಯ ಜನ್ಮ ಸಿಕ್ಕೋದು ಬಹಳ ದುರ್ಲಭ. ನಿನ್ನ ಅಂತರದಲ್ಲಿರ್ತಕ್ಕಂತಹ ನಾಮಕ್ಕೆ ಜಾಗೃತ ಮಾಡತಕ್ಕಂತಹ ಗುರು ಸಿಕ್ಕುವುದು ದುರ್ಲಭ. ಆ ನಾಮದ ಮಹತ್ವವನ್ನು ತಿಳಿಸುವಂತಹ ಸತ್ಸಂಗ ಸಿಕ್ಕುವುದು ದುರ್ಲಭ. ಇದು ಯಾರಿಗೆ ಸಿಕ್ತೋ ಅವರೇ ಭಾಗ್ಯಶಾಲಿಗಳು. ಅದಕ್ಕೆ ನಾವು ಈಗ ತಿಳಿಯುವಂತಹ ಟೈಮ್ ಬಂದದೆ. ಇದನ್ನ ನೀನು ಕಳಿಬೇಡ. ಸಂತರಲ್ಲಿ ಹೋಗಿ ಸಮಯವನ್ನು ಉಪಯೋಗಿಸಬೇಕು. तिरियासुत धन धाम बढ़ाई, यह सुख फिर दुख मूल दिखाया. ಸ್ತ್ರೀ ಪುತ್ರ ಧನ ಕನಕಾದಿಗಳನ್ನ ಬೆಳೆಸ್ಕೋದು ಹೋದೆ. ಪಾಪ ನಿನಗೆ ಗೊತ್ತಿಲ್ಲ ಇವುಗಳಿಂದ ಸುಖ ಸಿಗ್ತದೆ ಅಂತೇಳಿ ನೀನು ಅನ್ಕೊಂಡು. ನಂದು ಇಂಗ್ಲಿಷ್ ನಲ್ಲಿ ಮಾತು ಅಂತಿರ್ತದೆ, మనీ మేక్స్ మెనీ థింగ్స్. డబ్బుంటే ఏమైనా చేయొచ్చు. ఏం చేస్తావు? ఇంకొకరు కొంపను కూడించేది, ఇంకొకరిని నాశనం చేసేది, నేను ఒకడే స్వార్థంగా బతకల్లా నేర్చేది. ఇదే మెనీ థింగ్స్. ಇದು ಅಲ್ಲ. ಈ ಹಣದಿಂದ ನಿನಗೆ ಸುಖ ಸಿಕ್ಕುವುದಿಲ್ಲ. ನೀನು ಮತ್ತೆ ಬೇಕು 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 ಅನ್ನುವಂತಹ ದಾಹ ಹುಟ್ಟಿಸಿ ಈ ಪ್ರಪಂಚ ಅನ್ನುವ ಎಡಾರು ಭೂಮಿಯಲ್ಲಿ ನೀನು ತಕೊಂಡು ಹೋಗಿ ಸಿಕ್ಕಾಕಬೇಕು. ಮೊದಲೇ ಈ ಪ್ರಪಂಚ ನಿಸ್ಸಾರ, ಅದರೊಳಗೆ ಎಡಾರು ಭೂಮಿ. ನೀನು ಹುಡುಕಾಡ್ತಿ, ಸ್ತ್ರೀಯಲ್ಲಿ ಸುಖವೇ, ಹಣದಲ್ಲಿ ಸುಖವೇ, ಮಕ್ಕಳು ಮರಿಯಲ್ಲಿ ಸುಖವೇ ಅಂತ. ಇವು ಯಾವ ನೋಡುವುದೇ ಇಲ್ಲ. ನಾನು ನೋಡಿದ್ದು ಬಳ್ಳಾರಿ, ಇಲ್ಲೆಲ್ಲ ಇರ್ಬೇಕೇನು ಸುಬ್ಲಕ್ಷ, ಕಾಗು ಗುಡಿ ಸುಬ್ಲಕ್ಷ ಟೈಟ್ಲ್ ಬೇರುದದು. ಆಯಮ್ಮನ ಮನೆಗೆ ಹೋದ್ರೆ ಅವ್ರ ಮನೆಗೆ ಹೋಗಿ ಉಣದಲ್ಲೇ ಬಂದವರೇ ಪಾಪಿಸ್ತಾರೆ. ಎಲ್ಲರೂ ಉಂಡು ತಿಂದು ಬಂದವರು. ಮಕ್ಕಳ ಮರಿಯನ್ನ ಎಷ್ಟೋ ಕಷ್ಟ ಧಾರಣೆ ಮಾಡಿ ಸಾಕು. ಇವತ್ತು ಆ ಮುದುಕಿ ಕೂಡ ಹಾಕೋರಿ. ಅವ್ರ ಮಕ್ಕಳು ಕೂಡ ಇಲ್ಲೇ ಇರ್ಬೇಕೆ. ಇದ್ದೀರೇನಾ? ಇದ್ದೀರ. ಎದಕ್ಕಿದ್ದೀರಿ? ನೋಡೋರಿ, ಮಕ್ಕಳಿಂದ ಸುಖ ಅಂತ. ಅವ್ರಿಗೇನು ಹುಚ್ಚಿಡ್ತದೆ ನಿನಗೆ ಸುಖ ಕೊಡ್ಲಿ. ಅವ್ರ ಸ್ವಾರ್ಥ ಅವ್ರು ಮಾಡ್ಕೊಂಡು ಹೋಗ್ಲಿಕ್ಕೆ ಬರ್ತಾರೆ. ಆ ಮಕ್ಕಳಿಂದ ಮನೆ ತುಂಬಾ ಸಂತಿ ಗಲಾಟೆ, ಜಗಳ, ಕದನ, ಹೊಡೆದಾಟ ಬಡದಾಟ, ಕಚ್ಚಾಡಿ ಸಾಯ್ತು. ಅವ್ ಮದುವೆ ಮಾಡಿಬಿಡಿ, ಸದಾ ಮನೆಯೊಳಗೆ ಶುರು ಆಗ್ಬಿಡು. ಪದ ಬೇರೆ ಪದ. ಈ ಕಡೆ ಹೇಳ್ರಿ
ಹುಡುಗಾಡಿ ಇಲ್ಲಿ ಅಂತ ಹೋಗ್ಬಿಟ್ಟು ಅವುಗಳ ಮಾತು ಕೇಳ್ಕೊಂಡು ಇವನು ಹೋಗ್ಬಿಡ್ತಾನೆ. ಮೀಸೆಯಾಗಿರೋ ಗಂಡಸ ಅವನ್ ಹೆಂಗಸ್ ಮಾತು ಕೇಳ್ತಾನೆ ಅಂದ್ರೆ ಅವನ್ ಗಂಡಸ ಗಂಡಸ ಹೆಂಗಿರ್ಬೇಕು? ಪುರುಷ ಅಂದ್ರೆ ಅರ್ಥ ಏನ್? ಈ ಶರೀರ ಅನ್ನುವ ನಗರಕ್ಕೆ ಅವನೇ ಈಶಾ, ದೊರೆ, ರಾಜ, ಚಕ್ರವರ್ತಿ. ಅವನು ಹೇಗಿರ್ಬೇಕು? ಯಾರ್ದೋ ಮನೆಯಿಂದ ಹೆಣ್ಣು ತರೋದು, ತನ್ನ ಮನೆಗೆ ಯಜಮಾನಿಕೆ ಮಾಡಿ ಕಟ್ಟಿಸ್ಬಿಡೋದು, ತಂದೆ ತಾಯಿ ಬಂಧು ಬಳಗಕ್ಕೆಲ್ಲ ದೂರಪಡಿಸಿಬಿಡೋದು. ಒಂದ್ ದಿವಸ ಅವಳ ಮಾತಿನಂತೆ ಇವನು ಗುಲಾಮನಾಗಿ ಬಿದ್ದಿರೋದು. ಕಡೆಗೆ ಕಾಲಗತಿ ಹೆಚ್ಚು ಕಡಿಮೆ ಆದಾಗ ಇವನನ್ನು ಹೊರಗೆ ಹಾಕಿಬಿಡ್ತಾಳ. నేను ఒక్కడే ఎక్కడైనా ఉంటాను, నువ్వు వస్తే రాపోతే పో నా చెప్ತಿ ಅಂತ ನೋಡ್ದೆ. ಎಲ್ಲಿಗೆ ಬಂತು? ನೀನ್ ಹೆಂಡತಿಯಿಂದ ಸುಖ ಅಂತ ಯಾತಕ್ಕೂ ಬರೇ ದುಃಖ ದುಃಖ ಕ್ಲೇಶ ಕ್ಲೇಶ. ಮಕ್ಕಳ ಬಂದು ಬಳಗ ಇವ್ ಇದ್ರೆ ಚಂದಾಗಿ ನೀನ್ ಮನೆಯಾಗ ಬಂದು ತಿಂದು ಹೋಗ್ತಾರೆ. ನಿಂದೇನ ಕಾರ್ಯ ಆಯ್ತ, ನೀನು ಮಠ ಕೂಡ ನೋಡುವುದಿಲ್ಲ, ನೀನ್ ಮನೆ ಕಡೆಗೆ ತಲೆ ಕೂಡ ಮಾಡೋದು. ತನ್ನ ಮನೆ ಮಂದಿ ಮಕ್ಕಳಿಗೆಲ್ಲ ಹೇಳ್ಬಿಡ್ತಾನೆ, ಅವನೇನನ್ನ ಮನೆ ಹತ್ರ ಬಂದ್ರೆ ಇಲ್ಲ ಅಂತ ಹೇಳಿ. ಇವು ಬಂದು ಬಾಳ మా చుట్టాలు నా బామ్మ నా మామ నా ఏడు పిచ్చి వాళ్ళు ఇట్లా మాట్లాడేది. వాళ్ళు దైవస్మరణ చేస్తారు. రామాయణం ఇట్లు తింటే, మహాభారతం ఇట్లు తెచ్చి ఆ పిచ్చోళ్ళు గుంపుకున్నప్పుడు పోయి వినండి. తాగిన వాళ్ళు పరమార్థాన్ని మాట్లాడతారు. మేము బాగుండే వాళ్ళు ఎట్టున్నాం, ಹೆಂಡತಿ ಮಕ್ಕಳ ಮನಿ ಮಡಿಯಿಂದ ಸುಖ ಅಂತೆ. ಇದು ಯಾರಿಗೆ ಸುಖ ಕೊಡಲಿಲ್ಲ. ಸುಖ ಕೊಟ್ಟಿದ್ರೆ ನೀನ್ ಸಾಯ್ತಲೇ ಇರಲಿಲ್ಲ. ಇದೇ ಸುಖ ಇಲ್ಲವಾದ್ರಿಂದ ಇದನ್ನು ಬಿಟ್ಟು ಹೋಗ್ಬಿಟ್ಟೆ, ಅದೇ ಸಾವು. ಇನ್ನೇನು ಸಿಕ್ಕಲಿಲ್ಲ, ಪೋರಾಂ ಪದವಯ್ಯ ಅಂತ ಹೇಳಿ ಹೋಗ್ಬಿಟ್ಟು ಅಡ್ರೆಸ್ಸೇ ಇಲ್ಲ ಜಾಗಕ್ಕೆ ಹೋಗ್ಬಿಟ್ಟು ಎಲ್ಲಿ ಹೋಗ್ಬಿಟ್ಟೋ ಏನ್ ಅದನ್ನು ತಿಳಿಯುವುದೇ ಪರಮಾರ್ಥ. ಇದು ಸಾಕು, ನಾನು ಹೋಗಬೇಕಂದ್ರೆ ಎಲ್ಲಿಗೆ ಹೋಗ್ಬೇಕು ಅನ್ನೋದನ್ನು ತಿಳ್ಕೊಂಡು ಹೋಗ್ಬಿಡು. ಅದೇ ಗುರು ನಿನಗೆ ಹೇಳೋದು. ಇದನ್ನ ಏನಂತಾರೆ? ಸತ್ಸಂಗ. ನಾವ್ ಈ ಜಡ ಪ್ರಪಂಚದ ಪ್ರೇಮ ಪ್ರೀತಿ ಮಾಡಿ ಚೈತನ್ಯನಾದ್ರೂ ಇದ್ರಾಗ ಸಾಯ್ತಾನೆ ಅಂದ್ರೆ ಇದೇ ಅವಮಾನ, ಅಪಕೀರ್ತಿ, ಅಪವಾದಗಳು, ಇನ್ಯಾವುದು ಬೇರೆ ಅಲ್ಲ. ಅದಕ್ಕಾಗಿ ಏನಂದ್ರು ಸ್ವಾಮೀಜಿ ಮಹಾರಾಜರು, ಇದು ಒಳ್ಳೆ ಟೈಮ್, ಮನುಷ್ಯ ಜನ್ಮ ಬಂದದೆ ಅಂದ್ರೆ ಸತ್ಸಂಗಕ್ಕಾಗಿ ನಾನು ಬಂದಿದ್ದೀನಿ. ಸತ್ಸಂಗ ಅಂದ್ರೆ ಏನು? ಏನೋ ನಾಲ್ಕು ಒಳ್ಳೆ ಮಾತಾಡಿ ಎತ್ತು ಹೋಗುವುದಲ್ಲ. ನಿನ್ನ ಅಂತರದಲ್ಲಿರ್ತಕ್ಕಂತಹ ಪರಮಾತ್ಮನ ಸ್ನೇಹ ಮಾಡುವುದಕ್ಕೆ ಸತ್ಸಂಗ ಅಂತ ಹೆಸರು. ಅವನು ನಿನ್ನಲ್ಲಿ ಅದನ್ನು, ಅವನಲ್ಲಿ ನೀನು ಕೂಡು. ಆ ಕೂಡುವಿಕೆ ಹೇಗಿದೆ ಅದರ ಯುಕ್ತಿಯನ್ನು ಗುರು ತಿಳಿಸ್ಕೊಡ್ತಾನೆ. ಅದರಂತೆ ನೀನು ಅನುಸರಣೆ ಮಾಡ್ಲಿಕ್ಕಾಗಿ ಈ ಮನುಷ್ಯ ಜನ್ಮ ಬಂದರು. ಏನನ್ನ ನೀನು ಹೊರಗಿನ ಪ್ರಪಂಚದ ಹೋಗ ವಿಲಾಸದಲ್ಲಿ ಕಳೀತಿ ಅಂದ್ರೆ ಅದಕ್ಕೆ ಯಾರೇನೂ ಮಾಡ್ಲಿಕ್ಕೆ ಬರುವುದಿಲ್ಲ. ಸಂತರು ಎಲ್ಲರಿಗೂ ಜ್ಞಾನ ಬೋಧ ಮಾಡ್ತಾರೆ. ಅದರಲ್ಲಿ ನಿನಗೆ ಬೇರೆ ಅವನಿಗೆ ಬೇರೆ ಹೇಳುವುದಿಲ್ಲ, ಒಂದೇ ತತ್ವ ಬೋಧ ಮಾಡ್ತಾರೆ. ನೀನ್ ತಿಳಿದ್ರೆ ಧನ್ಯನು, ಇಲ್ಲಂದ್ರೆ ಈ ಪ್ರಪಂಚದಲ್ಲಿ ಬಿದ್ದು ಹೊರಗಾಡ್ಕೊತು ಮತ್ತೆ ಹುಟ್ಟು ಸಾವಿನಲ್ಲೇ ಬರುತ್ತೆ. ಅದು ನೀನು ಕರ್ಮ, ಅದಕ್ಕೆ ಯಾರೇನು ಮಾಡ್ಲಿಕ್ಕೆ ಬರುತ್ತೆ. ध्यान से बचो कहो गुरु शरणा, सत्संग में तुम बैठो जाए. ಅದಕ್ಕಾಗಿ ನೀನು ಗುರುವಿನಲ್ಲಿ ಹೋಗಿ ಶರಣ. ಗುರು ಅಂದ್ರೆ ಅದು ಯಾವುದೋ ಒಂದು ವ್ಯಕ್ತಿ ಅಲ್ಲ. ಅಂಥವ್ರು ದೊಡ್ಡದಾಗಿ ಸಿಗ್ತಾರೆ. ನಾನು ಗುರು, ನಾನು ಗುರು, ನನ್ನಲ್ಲಿ ಬಾ, ನನ್ನಲ್ಲಿ ಬಾ ಅಂತ ಕರೀತಿರ್ತಾರೆ. ನಾನು ಉದ್ಧಾರ ಮಾಡ್ತೀನಿ, ಅವನೇ ಉದ್ಧಾರ ಆಗಿರಲ್ಲ, ನಿನಗೇನು ಮಾಡ್ತೀನಿ? ದೊಡ್ಡ ಗುರುಗಳು ಸಿಗ್ತಾರೆ, ಶಿಷ್ಯರು ಸಿಕ್ಕೋದೇ ಕಷ್ಟ. ಬೀದಿ ಬೀದಿಗೆ ಒಬ್ಬೊಬ್ಬ ಗುರು ಅದು, ಮನೆ ಮನೆಗೆ ಒಬ್ಬೊಬ್ಬ ಗುರು ಅದು. ಕಾಶಿನಗರದಲ್ಲಿ ಕಬೀರ್ ದಾಸರು ಒಬ್ಬನಿದ್ದಾಗ ಅವನಂತೆ ಡೂಪ್ಲಿಕೇಟ್ ಕಬೀರ್ ದಾಸರುಗಳು 11 ಮಂದಿ ಇತ್ತು. ನಾನೇ ನಿಜವಾದ ಕಬೀರ, ನನ್ನಲ್ಲಿ ಬಂದು ಈ ಆತರದೇ ಅಲ್ಲ. ಗುರು ಯಾರಿಗೆ ಕರೆಯುವುದಿಲ್ಲ, ತಾನು ಇತ್ತ ಕಡೆಗೆ ನಿನಗೆ ಆಕರ್ಷಿತ ಮಾಡ್ತಾ. ಅವನ ಆಕರ್ಷಿತಕ್ಕೆ ಯಾರು ಬಂದು ಸಿಕ್ಕಿದ್ರೋ ಅವ್ರನ್ನ ಉದ್ಧಾರ ಮಾಡ್ಬೇಕು. ಅವನು ಬೋರ್ಡ್ ಹಾಕೊಂಡು ತಿರುಗಲ್ಲ, ನಾನು ಗುರು ಗುರು. ನನಗೆ ಅನೇಕ ಮಂದಿ ಹೇಳ್ತಿರ್ತಾರೆ, ಸಿಟಿಯಾಗಿ ದೊಡ್ಡ ದೊಡ್ಡ ಹಾಲುಗಳದವ್ರಿ, ನೀವು ನೋಟಿಸ್ ಪ್ರಿಂಟ್ ಮಾಡಿ ಅಲ್ಲಿ ಸತ್ಸಂಗ ಇರ್ತದೆ ಅಂತ ಕ್ಯಾನ್ವಾಸ್ ಮಾಡ್ರಿ, ಅಡ್ವರ್ಟೈಸ್ ಮಾಡ್ರಿ.
ಅದು ಯಾರೇ ಪಾಪ ಮಾಡಿಕೊಡ್ತಾರೆ ಹೊಟ್ಟೆಪಾಡಿನ ಗುರುಗಳು. ನಮಗದು ಬೇಕಿಲ್ಲ. ಯಾವನಿಗೆ ಇದು ಬೇಕಾಗಿದೆ ಅವನು ಹುಡುಕೊಂಡು ಬರ್ತಾನೆ, ಬಾಯಾರ್ದವನು ನೀರು ಕುಡಿತಾನೆ. ಅವನನ್ನು ಕಳಿಸ್ತಾನೆ ಪರಮಾತ್ಮ. ಇಂಥವನಲ್ಲಿ ಹೋಗು ಅಂತ ಅವನೇ ಕಳಿಸ್ತಾನೆ. ನಾವು ಕೂಗೋ ಕೆಲಸ ಇದು ಕೂಗಿ ಕರೆದು ತೊಡೆ ಮೇಲೆ ಕುಂದಿರಿಸಿಕೊಂಡು ಬೋಧಿಸುವುದಲ್ಲ. ಇದು ಸತ್ಯ ಡಂಗೂರು ಬಡಿಯುವುದಿಲ್ಲ. ಸೂರ್ಯನು ಹುಟ್ಟುತ್ತಾನೆ, ಡಂಗೂರ ಬಡಿತಾನೆ. ನಾನು ಹುಟ್ಟಿದ್ದೀನಿ ನೋಡ್ರಲ್ಲಿ. ಅವನು ಹುಟ್ಟಿರ್ಲಿಕ್ಕಾಗಿ ನಾವೇ ಅವನಿಗೆ ನೋಡ್ತೇವೆ. ಈ ಸತ್ಸಂಗವು ಅಂಥದ್ದೇ. ಶಂಕರಾಚಾರ್ಯರು ಬದ್ರಿಕಾಶ್ರಮದಲ್ಲಿ ಹೋಗಿ ಜನಸಂಚಾರವೇ ಇಲ್ಲ, ಅಲ್ಲಿ ನಿರ್ಜನ ಪ್ರದೇಶ. ಅಲ್ಲಿ ಒಂದು ಅಶ್ವತ್ಥ ವೃಕ್ಷದ ಕೆಳಗೆ ಕೂತು ಧ್ಯಾನ ಮಾಡ್ತಾರೆ. ಹೇ ಪರಮಾತ್ಮನೇ, ಈ ಜ್ಞಾನ ಅನ್ನುವಂತ ಐಶ್ವರ್ಯ ಸಂಪತ್ತು ನನಗೆ ಕೊಟ್ಟಿದ್ದಿ. ಇದು ನಾನು ಎಲ್ಲರಿಗೆ ಹಂಚಿ ನಾನು ಅದನ್ನು ಊಟ ಮಾಡಬೇಕು. ನಾನು ಒಬ್ಬನೇ ತಿನ್ನುವುದಲ್ಲ. ಇದು ನಿಸ್ವಾರ್ಥ ಪುರುಷರು. ಆದ್ದರಿಂದ ಇದಕ್ಕೆ ಯಾರ್ಯಾರು ತಗೊಳ್ಳಿಕ್ಕೆ ಬರ್ತಾರೋ ಅವರಿಗೆ ಎಲ್ಲರಿಗೂ ಇದನ್ನು ಕೊಟ್ಟು ಬಿಡ್ತೇನೆ. ಅವರೆಲ್ಲರೂ ಭೋಗಿಸಿದ ಮೇಲೆ ಉಳಿದಿದ್ದು ನಾನು ಊಟ ಮಾಡ್ತೀನಿ. ಅದೇ ಭಿಕ್ಷಾ. ಭಿಕ್ಷಾ ಅಂದ್ರೆ ಮನೆ ಮನೆಗೆ ಎತ್ಕೊಂಡು ತಿನ್ನೋದಲ್ಲ. ಇದು ಯಾರಾದ್ರೂ ಮಾಡ್ತಾರೆ. ಭಿಕ್ಷಾ ಅಂದ್ರೆ ಏನು? ಭಯರಹಿತನಾಗಿ ಇರುವುದು, ಕ್ಷಯರಹಿತನಾಗಿರುವುದು. ಕ್ಷಯ ಅಂದ್ರೆ ಏನು? ಹುಟ್ಟು ಸಾವು. ಅದಕ್ಕೆ ಸಿಕ್ಕಲಾರದೆ ಇರ್ತಕ್ಕಂಥ ಭಯರಹಿತನಾಗಿರುವುದಕ್ಕೆ ಭಿಕ್ಷಾ ಅಂತ ಇದೆ. ಆ ಮರ್ಮವನ್ನು ತಿಳಿದವನು ಇದನ್ನು ಎಲ್ಲರಿಗೆ ಕೊಟ್ಟು ಉಳಿದದ್ದು ತಾನು ಅನುಭವ ಮಾಡ್ತಾನೆ. ಸಂತರು ಹಾಗೆ ಮಾಡಿದರು. ಸತ್ಸಂಗದಲ್ಲಿ ನಿನ್ನ ಅಂತರದ ರಹಸ್ಯವನ್ನೆಲ್ಲ ಬೋಧಿಸಿ, ನಿನ್ನ ಹೃದಯದಲ್ಲಿರುವ ನಾಮಕ್ಕೆ ತಿಳಿಸಿ, ಅದರಲ್ಲಿ ಹೇಗೆ ಸೇರಬೇಕು ಅನ್ನುವಂತಹ ಸಾಧನ ಅಭ್ಯಾಸ ನಿನಗೆ ಗೊತ್ತುಪಡಿಸಿ ಹೊರಗೆ ಒಳಗೆ ಸಹಾಯ ಕೊಡ್ತಾರೆ. ನೀನು ತೃಪ್ತನಾದ್ರೆ ಅವರು ತೃಪ್ತ ಪಡ್ತಾರೆ. ನಿನಗೆ ತೃಪ್ತಿಯೇ ಆಗಲಿಲ್ಲ, ಜನ್ಮದಲ್ಲಿ ಬಂದರೂ ಕೂಡ ಅವರು ಬಿಡುವುದಿಲ್ಲ, ನೀನು ಜೊತೆಗೆ ಬರ್ತಾರೆ. ಹಾಗೆ ಬರೋರು ಯಾರದ? ನೀನು ಬಂದು ಬಳಗ ಎಂಟ್ರ ಮಕ್ಕಳನ್ನ ಕರಿ ಬರ್ತಾರೆ ನೋಡು. ನೀನು ಎಲ್ಲಿ ಕೂಗಿದ್ರೆ ಅಲ್ಲಿ ಗುರು, ನೀನು ಏನ್ ಸಂಕಲ್ಪ ಮಾಡಿದ್ರೆ ಅಲ್ಲಿ ಗುರು. ಅದು ಮುಚ್ಚಿಡ್ಲಿಕ್ಕೆ ಬರೋದಿಗೆ ಹೇಳ್ಬೇಕಾಗ್ತದೆ. ನಮ್ಗೆ ಎಲೆಕ್ಟ್ರಿಕ್ ಆಫೀಸ್ನವ್ರು ಯಮದೂತರ ಗಂಟು ಬಿದ್ದು ಬಿಟ್ರಿ. ಇವಾಗ 20,000 ರೂಪಾಯಿ ಕಟ್ಟಬೇಕು ಅಂತ ನೋಟಿಸ್ ಕೊಡ್ತೀವಿ. ನಮ್ಮಲ್ಲಿ 20 ರೂಪಾಯಿ ಇರು. 20,000 ಎಲ್ಲಿ ತರಲಿ? ಏನೋ ಗುರು ಇಂಥ ಇಕ್ಕಟ್ಟನೆಲ್ಲ ಹಾಕ್ಬಿಟ್ಟೆ ಅಂತ ಆಲೋಚನೆ ಮಾಡಿ ಅಷ್ಟೇ. ಸಂಡೂರಿನಿಂದ ಆನಂದರಾವ್ ಬಂದ. ಅವನಿಗೆ ನಾನೇನ್ ಬಾ ಅಂತ ಹೇಳಿರ್ಲಿಲ್ಲ. ಫೋನ್ ಮಾಡಿದ್ರೆ ನಾನು ಕೇಳಿದೆ, ಇವನು ಉಮಾಶಂಕರ ಯಾರು ಫೋನ್ ಮಾಡಿದ್ರೆ ಬರ್ಲಿಕ್ಕೆ ಹೇಳೋಣ ಎಂದು. ಯಾರನ್ನ ಬರಬೇಡ, ಚಾರ್ಜ್ ಕೂಡ ಇಟ್ಕೊಂಡು ಇಲ್ಲಿ ಬರ್ತಾರೆ. ಎಷ್ಟೋ ಪೇಸರ್ಗೆ ಬಿಟ್ಟು ಪ್ರಪಂಚದಲ್ಲಿ ಬರ್ತಾರೆ. ಇಲ್ಲಿ ಬಂದರೂ ಕೂಡ ಅವ್ರಿಗೆ ಸಂತೋಷ ಸಿಕ್ಕುವುದಿಲ್ಲ. ಕಚ್ಚಾಡ್ ಕಾಯ್ತಾ ಇಲ್ಲ. ನೆನ್ನೆಲ್ಲ 10 ಗಂಟೆವರೆಗೂ ಸಂಘ ಮಾಡಿದೆ, ಆದ್ರೆ ಏನಾದ್ರು ಬಿಟ್ಟಾರೆ ಅಂದ್ರೆ ಇಲ್ಲ. ಅದೇ ಮತ್ತೆ ಅವ್ರು ಬಂದು ಈ ಹೊಲಸಿನಲ್ಲಿ ಯಾಕೆ ಬೀಳ್ಬೇಕು? ಯಾರನ್ನ ಬರಬೇಡ ಅಂತ ಹೇಳೋದು. ಅವನು ಹಾಗೆ ಹೇಳಿ ಮತ್ತ ಅವನು ಬಂದ. ಯಾಕೆ ಬಂದೆ? ನಾನೇನು ಹೇಳಿರ್ಲಿಲ್ವಲ್ಲ ನಿನ್ಗೆ? ಇಲ್ಲ, ನಾನು ಉದ್ಯೋಗ ಮಾಡ್ತಿದ್ರೆ ಅಲ್ಲಿ ನಿನ್ ದರ್ಶನ ಆಯ್ತು, ಸ್ವಲ್ಪ ಬಂದು ಹೋಗಲಿ ಅಂತ ಅಂದೆ ನೀನು. ಅದಕ್ಕಾಗಿ 4 ಗಂಟೆ ರಜಾ ಹಾಕಿ ಬಂದಿದ್ದೀನಿ ಅಂತ. ಮತ್ತೆ ಯಾಕೆ ಬಂದೆ? ನಿನ್ ದರ್ಶನ ಮಾಡಿದ್ರು. ಯಾಕೆ? ಏನು ಪರಮಾತ್ಮನ ಕೊಟ್ಟಿದ್ದು ಇಷ್ಟೇನು ತಿಂದು ಹೋಗುವಾಗ ಅದೇನು ಕರೆಂಟಿನ ಕತೆ ನಿಂತಂತೆ, ಅದಕ್ಕೆ ನನ್ನ ಕೈನಲ್ಲಿ ಆಗಿದ್ದು ತಗೊಂಡು ಕೊಡ್ತೀನಿ, ತಗೊಳ್ರಿ ಅಂತ 5,000 ರೂಪಾಯಿ ಕೊಟ್ಟು ಬರೀ ಒಂದು ಸಂಕಲ್ಪ. ಏನರೇ ಗುರುವಿ ಇಂಥದ್ದು ಉಳಿಸಿಗೆ ಹಾಕ್ಬಿಟ್ಟೆ. ಬಳ್ಳಾರಿಗೆ ಬಂದ್ರೆ ಯಾವ್ದಾದ್ರೂ ಒಂದು ತಕರಾಲು ತಾಪತ್ರಯ ಇಡ್ತಿ. ಇಲ್ಲಿ ರಾಮ ರಾಮ ಅನ್ನಕ್ಕೆ ಬರ್ತೀನಿ ನಾನು. ಇಲ್ಲಿ ರಘುಪತಿ ರಾಜಾರಾಮ ಪ್ರಚೀತಿ ಭಾವನ ಸೀತಾರಾಮ. ಇಲ್ಲಿ ಬರೇ ಹಾಗೆ ಇವರು ಪರಮಾರ್ಥ ತಿಳಿಯುವುದಿಲ್ಲ, ತಿಳಿಯಕ್ಕೆ ಬಂದವ್ರನ್ನ ತಿಳಿಗೊಡುವುದಿಲ್ಲ. ಇಂಥ ಮೂರ್ಖ ಸಂಘ ನಾನು ಎಲ್ಲಿ ನೋಡ್ಲೂ ಇಲ್ಲ. ತಿರ್ಗ ಎಲ್ಲ ಓದ್ಕೊಂಡಿರೋದೆ.
ಓ ಅನ್ನಿನಾಚೆ తెలుసు ಅನ್ನೋರೆ ತ್ಯಾಗದರಪ್ಪ ಅಂದ್ರೆ ಕಕ್ಷೆಗಳು ಒಂದಕ್ಕೊಂದಿಕ್ಕೆ ಕಲ್ತಾಗ ಏನ್ ಮಾಡ್ತಾವ ಅವು ಜೋರ ಕೇಕೆ ಹಾಕ್ತಾವ ಕೂರ್ತಾವ ಮೂತಿಗೆ ಕಡ್ದಾಡ್ತಾವ ಕಚ್ತಾವ ಆಮೇಲೆ ಹಿಂದಕ್ಕೆ ಹಿಂಗ್ ತಿರ್ಕೊಳ್ತಾರೆ ಲಬ 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 ಜಾಡಿಸ್ಕೊಂಡು ಧೂಳೆತ್ತು ಸುತ್ತಕೊಂಡು ಮತ್ತೆ ಈಗ ನಡೀತಿರೋದು ಅದೇ ಮೌನವಾಗಿತ್ತು ನಾಮಸ್ಮರಣೆ ಮಾಡಿ ಹೋಗ್ರಿ ಅಂತ ನಾವು ಅಂದ್ರೆ ಹಚ್ಚಿ ಬಿಡ್ತಾವ ಗಲಾಟೆ ಆಮೇಲೆ ಹಿಡಿದು ಬಿಡ್ತಾವ ಜಗ ಅವಳ ಜಡೆ ಇವನ್ ಕೈನ ಇವಳ ಜಡೆ ಅವಳ ಕೈ ಇದು ಬಿಟ್ಟೇ ಇಲ್ಲ ಅದಕ್ಕಾಗಿ ಈ ಬಳ್ಳಾರಿಗೆ ಬಂದ್ರೆ ಬರೇ ಪರಿಸ್ಥಿತಿ ಇನ್ ಮೇಲೆ ವರ್ಷಕ್ಕೊಂದ್ಸರ್ತಿ ಬರ್ತೀನಿ ಇದು ಆಕೆ ಈ ಶರೀರದಲ್ಲಿ ಪ್ರಾಣ ಇತ್ತಂದ್ರೆ ಇನ್ನು ವರ್ಷಕ್ಕೊಂದ್ಸರ್ತಿ ತಿಂಗಳಿಗೊಂದ್ಸರ್ತಿ ನಾನು ಬರೋದಿಲ್ಲ ಯಾಕಂದ್ರೆ ನಮ್ಮ ಮಾತು ಇವರಿಗೆ ಆಸಕ್ತಿಯಾಗಿ ಹಿಡಿಸಲಿಲ್ಲ ಪಾಪ ಅವ್ರಿಗೆ ಯಾಕೆ ನೋವು ಮಾಡ್ಬೇಕು ಮತ್ತೆ ಇಲ್ಲಿ ಆಟೆ ಹೊಡ್ಕೊಂಡು ಅವ್ರ ಇಚ್ಛಾನುಸಾರವಾಗಿ ಇರ್ಲಿ ನಾನ್ ದೊಡ್ಡವ ಇನ್ ಯಾರಿಗೆ ನೋಡು నాకిన్న ఎవరు నేను 40 ఏళ్ళ నుంచి ఉన్నానే నువ్వు మనోచిన సిగ్గుముండా నాన్ని కాదంటావా ಹಿಡಿದ್ಬೇಕು ಅದಕ್ಕಾಗಿ ಬುದ್ಧ ಭಗವಾನರು ಸಂಘದಲ್ಲಿ ಹೆಂಗಸರು ಬ್ಯಾಡಪ್ಪ ಅಂತ ಅಯ್ಯೋ ಪಾಪ ಅವ್ರನ್ನ ಸೇರ್ಸ್ಕೊಳ್ರೆ ಅಂತ ಬೇಡಿದ್ರು ಸ್ವಾಮಿ ನಾ ಪೆಂಡ್ಲ ಅಂತ ನಾವು ಉಪದೇಶ ಒಳಗಡೆ ಏನಂತಂದ್ರೆ ಸ್ವಲ್ಪ ತಡೆಯಪ್ಪ ಈ ಸಂಸಾರ ಅನ್ನುವ ಗೃಹದಲ್ಲಿಯೇ ಇವ್ರ ಕಚ್ಚಾಟಗಳು ನಿಲ್ಲಲಿಲ್ಲ ಇನ್ನು ಸಂಘದಲ್ಲಿ ತಂದ್ರೆ ಇನ್ನು ದೊಡ್ಡ ಗಲಾಟೆಗಳು ಮಾಡ್ಕೊಂಡು ಸ್ವಲ್ಪ ದಿವಸ ತಡೀರಿ ಅಂದ್ರೆ ಕೇಳಿ ಬುದ್ಧನು ತನ್ನ ಸಂಘವನ್ನು ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ 5,000 ವರ್ಷ ಪ್ರಾಣ ಇರ್ತದೆ ಅಂತ ಹೇಳಿ ತನ್ನ ಪ್ರಾಣವನ್ನು ಕೊಟ್ಟ ಅದರಲ್ಲಿ ಸ್ತ್ರೀಯರನ್ನು ಸೇರ್ತಿದ್ರೇನು 5,000 ವರ್ಷದ ಆಯುಷ್ ಹೋಗ್ಬಿಟ್ಟು 500 ವರ್ಷನೇ ಇದ್ದಿತ್ತು ಆಮೇಲೆ ಏನಾಯ್ತು ಎಲ್ಲಿ ಅದು ಹುಟ್ಟು ಬಂತು ಆ ಜಾಗದಲ್ಲೇ ಇಲ್ಲದಂಗೆ ಎಲ್ಲೋ ಹೋಗ್ಬಿಟ್ಟು ಚೈನಾ ಜಪಾನ್ ಆ ಕಡೆಗೆ ಹೋಗ್ಬಿಟ್ಟು ಇದು ಅಷ್ಟೇ ಎಲ್ಲಿಯವರೆಗೂ ಈ ಹೆಣ್ಣು ಮಕ್ಕಳು ಮೌನ ಧಾರಣ ಮಾಡಿ ಹೇಳಿದ ಪರಮಾರ್ಥ ಮಾಡ್ಲಾರ್ದೆ ಹೋಗ್ತಾರೋ ಅವು ಇದ್ದ ಜಾಗೆಲ್ಲ ಬರೇ ಮಹಾಭಾರತ ರಣರಂಗ ಭೂಮಿ ಆಗ್ತದೆ ಆಗಲಿ ಅಲ್ಲಿ ಪಾರಮಾರ್ಥ ನಡೆಯುವುದಿಲ್ಲ ಇದು ಎಲ್ಲಿವರೆಗೂ ಹೆಣ್ಣು ಮಕ್ಕಳು ತಿಳಿಯುವುದಿಲ್ಲ ಅಲ್ಲಿವರೆಗೂ ಸಾಧು ಸಂತರಲ್ಲಿ ಬಂದ್ ಮಾಡೋ ಕೆಲಸ ಅದಕ್ಕೆ ನಾವು ಬರೋದೇ ಬಿಟ್ಬಿಟ್ಟು ಇದು ಆಕಳಿಗೆ ಸತ್ಸಂಗ ಇನ್ನೊಂದು ವರ್ಷಕ್ಕೆ ನೋಡೋಣ ಬೇಡ ಅಂದ್ರೆ ನೀವು ಕೇಳೋದಿಲ್ಲ ಇಲ್ಲ ನಿಮಗೆ ಬರೋದಿಲ್ಲ ಅದನ್ನ ಯಾರಿಗೆ ನೋಡೋ ಅಲ್ಲೇ ಕ್ಯಾಂಪ್ ಹಾಕಿರ್ತಾರೆ ಆಗಿ ಅಡಿಗೆ ಮನೆ ಹತ್ರ ಇಲ್ಲಿ ಯಾರು ಕೂತು ಧ್ಯಾನ ಮಾಡುವುದು ಗಂಡಸರು ಅಷ್ಟೇ ಅಲ್ಲಿ ಹೇಗೆ ನೋಡ್ಬೋದು ನಿಂತಿರ್ತಾರೆ ಹೊಟ್ಟಿಗೆ ಹಾಕಿರ್ತಾರೆ 3 ಸರ್ತಿ 4 ಸರ್ತಿ ಕಾಪಿ ಕುಡಿದಿರ್ತಾರೆ ಇಲ್ಲಿ ಕೂತು ಧ್ಯಾನ ಮಾಡಕ್ಕೆ ಅಲ್ಲೇ ಸಾಯ್ತಾರೆ ಇನ್ನು ಅಲ್ಲಿ ಹೆಣ್ಮಕ್ಳು ಅವು ತಿಂಬೋದು ಉಂಬೋದು ನಾ ಬಿಟ್ಟೊಚ್ಚೆ ನಾ ಮಾಮಚ್ಚೆ ನಾ ಅಲ್ಲುಡೊಚ್ಚೆ ಬರೀ ಇವೆ ಪ್ರಪಂಚ ಏನ್ ಮಾಡ್ದಂಗಾಯ್ತು ಈ ಹೆಣ್ಮಕ್ಳು ಇದ್ದ ಜಾಗೆಲ್ಲ ಇಷ್ಟೇ ಎಲ್ಲಿವರೆಗೂ ನೀವು ರಕ್ಷದಾರಿಗಳಾಗಿ ನಾವು ಹೇಳಿದ ಮಾತು ಕೇಳುವುದು ನನಗೆ ಗೊತ್ತಾದ್ರೂ ಬರ್ತೀನಿ ಆಗಲಿದ್ದೇ ಬರುವುದು ಯಾಕೆ ಸಿಗ್ತಾರೆ ಆ ಮಾತುಕತೆಗಳಲ್ಲಿ ನೀನ್ ಹಳೆ ಬಂದು ಏನ್ ಮಾಡ್ದೆ ನಿನ್ ಮಗ ಬಂದು ಏನ್ ಮಾಡ್ದೆ ಕೂಳು ನೀರು ಹಾಕಲು ನಿನ್ನ ಹಳೆಯ ಮುನಿಸಿಕೊಂಡು ನಿನ್ನ ಮಗನ ಇಲ್ಲೇ ಬಿಟ್ಟು ಹೋಗ್ತಾರೆ ಅವ್ರದ್ದು ಚಿಂತಾ ಮಾಡ್ಕೋತ ಕೂತ್ಕೊಳ್ಳೋದು ನಾವು ಬಂದ್ರೆ ಅದನ್ನೇ ನಮ್ ಕಿವಿಗೂ ಹಾಕೋದು ಅವೇ ಆಲ್ರೆಡಿ ಇಟ್ಲು చేశ గుల్లు ಇಲ್ಲಿ అల్లండి దాంట్లో నేను ఈని నాకు పిచ్చిపెట్టి చెప్పుకోక వెళదు దానికి పెద్ద గేటు పెట్టించుకున్నాను ಎಂಥ ವಿಚಿತ್ರ ಸಂಘ ಇದೆ ತೊಳೆದುವಾಗಲೂ ನಿಮ್ಗೆ ಜ್ಞಾನ ಬುದ್ಧಿ ಭಯ ಭಕ್ತಿ ಬರಲಿಲ್ಲ ಕಚ್ಚಾಡಿ ಸಾಯ್ತೀರಂದ್ರೆ ಮನುಷ್ಯರಾಗಿ ಪ್ರಾಣಿಗಳಾದ್ರೂ ಕಲ್ಪ ಬಾಳ್ತವೆ ಇವಾಗ ನಾನು ಬರುವಾಗ ಮೋಟರ್ ಸೈಕಲ್ ಮೇಲೆ ನೋಡು ಒಂದು ನಾಯಿ ಒಂದು ಬೆಕ್ಕಿಗೆ ಏನಂತೇಳಿ ಗಿಲ್ಲಿ ಎಲ್ಲಗೊಂದು ವಿಚಿತ್ರ ಭಾಷೆ ಆ ನಾಯಿಯ ಇಲ್ಲೇ ಈ ಮಸೀದಿ ಹತ್ರ ಆ ನಾಯಿಯ ಮೊಲೆ ಹಾಲು ಬೆಕ್ಕು ಕುಡಿತಾರೆ ಪೇಪರ್ನಲ್ಲಿ ನೋಡಿದ್ದೆ ಒಂದ್ಸಲ ಆದ್ರೆ ಇವತ್ತು ಬರುವಾಗ ಪ್ರತ್ಯಕ್ಷವಾಗಿ ನೋಡಿ ನನಗೆ ಆಶ್ಚರ್ಯ
ಇನ್ನು ಎರಡು ವೈರಿಗಳು ಎಷ್ಟು ಪ್ರೇಮದಲ್ಲದ. ಇಲ್ಲಿ ಒದಿನೆ ಒದಿನೆ ಅಂತ ಇರ್ತಾರೆ, ಹಿಂದ್ಗಡೆಯಿಂದ ಫುಟ್ಬಾಲ್ ತಂದು ಓದಿದೆ. ಎಂಥ ಜನರು ನೀವು, ಸ್ವಲ್ಪವಾದ ಜ್ಞಾನ ಇಲ್ಲ, ವಿವೇಕ ಇಲ್ಲ, ಏನ್ ಕೇಳ್ತಿದ್ರು. ನಮ್ ಗುರು ಮಹಾರಾಜ ಇರುತ್ತೆ ನೋಡಿ ಏನ್ ಮಾಡ್ತಿದ್ರಂದ್ರೆ, ಕಟ್ಟಿಗೆ ತಕೊಂಡು ಸುಮ್ಮನೆ ಜಾಡಿಸ್ಬಿಟ್ಟು ಕುತ್ತಿಗೆ ಬಾರಿಗೆ ತಾಳ್ಬಿಡ್ತಿದ್ರು. ನಿಜವಾಗಿಯೂ ಮಾಡ್ಬೇಕಾದ್ದು. ಇನ್ನು ಪ್ರೇಮ ಕೆಲಸಕ್ಕೆ ಬರೋದು ಇರ್ತಾವ, ರೈಟ್, ಜೊಳ್ಳಿ ಹೋಗ್ಲಿ ತೂರ್ ಬಿಡೋದು. ಗಾಳಿ ಇಲ್ಲ, ಏನು ತೂರ್ತಿದ್ದೇ ಇದೆ. ಗಾಳಿ ಬಂದ್ರೆ ತೂರ್, ಗಾಳಿ ಫ್ಯಾನ್ ಗಾಳಿಗೆ ಯಾವ ಹೋಗಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಇದರಲ್ಲಿ ಸುಖ ಇಲ್ಲ ತಮ್ಮ, ಇದ್ರ ಮಾತೇ ಬಿಟ್ಟು ಬಿಡು. ಆಶ್ರಮಕ್ಕೆ ಬಂದ್ರೆ ಪ್ರಪಂಚದ ಮಾತು ಬಿಟ್ಟು ಬಿಡ್ರಿ, ಪರಮಾರ್ಥದ ಮಾತಾಡ್ರಿ. ಪ್ರತಿ ದಿವಸ ಕೇಳಿದ ಸತ್ಸಂಗವನ್ನು ವಿಮರ್ಶೆ ಮಾಡಿ ಕೂತ್ಕೊಳ್ರಿ. ಇವತ್ತು ನಾವು ಇಂತಹ ಸಂಘ ಕೇಳಿರಿ, ನಾವು ಅದರಲ್ಲಿ ಎಷ್ಟು ಕಲ್ತ್ಕೊಂಡ್ರಿ, ನಾವು ಕಲಿಬೇಕಾದದ್ದು ಏನು, ಇದು ಯಾಕಾಗಿ ಇದೆ, ಧ್ಯಾನ ಮಾಡ್ಲಿಕ್ಕಾಗಿ ಇರೋದು. ಅದಕ್ಕಾಗಿ ಆ ವ್ರತ ಯಾರು ಮಾಡುವುದಿಲ್ಲ ಅವ್ರು ಬರುವುದು ಬೇಡ, ಮಾಡೋರನ್ನು ಕೆಡಿಸ್ಬಿಡ್ತಾರೆ. ನಿಮ್ಗೆ ಇದು ಬೇಕಾಗಿದ್ರೆ ಬನ್ನಿ, ಇದ್ದರೆ ಯಾಕೆ ಬಂದು ಗಲಾಟೆ ಮಾಡಿ? ಗಂಡಸಾಗಲಿ ಹೆಂಗಸಾಗಲಿ ಭಯವೇ ಇಲ್ಲ, ಸದರ. ಅದು ಇವತ್ತಿಗೆ ಆಗಿ ಹೋಯ್ತು, ಆ ಸದರಾಗಿದ್ರೆ ಎಲ್ಲ ಹೋಯ್ತು. ಪರಮಾರ್ಥ ಬೇಕಾಗಿತ್ತು, ನೀನು ಆ ವ್ರತಧಾರಿಯಾಗಿ ಇರ್ತಿ ಅಂದ್ರೆ ನಾವು ಬಂದು ಸಂಘ ಕೊಡ್ತೇವೆ. ಇಲ್ಲಂದ್ರೆ ನಮ್ ದಾರಿ ನಮ್ದೇ, ನಿಮ್ ದಾರಿ ನಿಮ್ದು. ನಮ್ ಸರಕು ಕೆಟ್ಟ ಹೋಗಲ್ಲ. ಎಷ್ಟು ಯುಗಗಳು ಇಡು ಈ ಸರಕಿಗೆ ಹುಳ ಬೀಳೋದು, ಒಣಗೋದಿಲ್ಲ, ಕೆಡೋದಿಲ್ಲ. ಇದು ಎಲ್ಲಿ ಬೇಕಾದ್ರೂ ನಾವು ವ್ಯಾಪಾರ ಮಾಡ್ಕೊಂಡು, ನಿಮ್ಮ ಸರಕೆ ಕೆಟ್ಟ ಹೋಗೋದು. ಇದು ಎಲ್ಲಾದ್ರೂ ನಾವು ನಮ್ಮದು ಬಿಸಿನೆಸ್ ಮಾಡ್ತೇವೆ, ನಿನ್ ಬಿಸ್ನೆಸ್ ನಡೆಯೋದಿಲ್ಲ. यह सब खेल रैन का सुपना मैं तुमको अब दिया जगाया. ಒಂದಾನೊಂದು ಸಮಯಕ್ಕೆ ಕಾಶಿಯಿಂದ ಒಂದು 16 ಮಂದಿ ನಮ್ಮ ಗುರುಗಳ ಆಶ್ರಮಕ್ಕೆ ಬಂದರು. ಅವರು 16 ಮಂದಿ ಯಾರಪ್ಪ ಅಂದ್ರೆ ನಮ್ಮ ಗುರುಗಳು ಇವರು. ಅವರಲ್ಲಿ ನಾಮೋಪದೇಶ ತಕೊಂಡವರು ನಮ್ಮ ಗುರುವಿನ ಆಶ್ರಮಕ್ಕೆ ಬಂದರು. ಅವ್ರು ಇರ್ಲಿಕ್ಕಾಗಿ ಎಲ್ಲಾ ವ್ಯವಸ್ಥೆ ಮಾಡಿಕೊಟ್ರು. ಅವ್ರದೇ ಒಂದು ಸಪರೇಟ್ ಆಗಿ ಅಡಿಗೆ ಮಾಡಿಕೊಳ್ಳುವುದು, ಅವರೆಲ್ಲ ರೊಟ್ಟಿ ಚಪಾತಿ ಇಂಥವು ತಿನ್ನೋದು. ಆದ್ರಿಂದ ಅವ್ರ ಅಡಿಗೆ ಅವರೇ ಮಾಡ್ಕೊಳ್ಳಿ ಅಂತ ಹೇಳಿ ಎಲ್ಲ ಸಪ್ಲೈ ಕೊಟ್ಟು ಸತ್ಸಂಗ ವಗೈರೆ ಕೊಡ್ತಿದ್ರು. ಅವ್ರ 16 ಮಂದಿ ಎಂಥವರಪ್ಪ ಅಂದ್ರೆ ನಮ್ಮ ಗುರು ಹೇಳುವುದಕ್ಕೂ ಮುಂಚಿತವಾಗಿ ಅವರಿದ್ದು ಹೇಳ್ತಿದ್ರು. ಬೆಳಗಿನ ಜಾವದಲ್ಲಿ ಎದ್ದು ಸೂರ್ಯೋದಯದವರೆಗೂ ಧ್ಯಾನ, ಸ್ಮರಣೆ, ಭಜನೆ ಇವೆಲ್ಲ ಮಾಡಿ ಸದ್ಗುರುವಿನ ದರ್ಶನ, ಹೊರಗೆ ಬಂದು ನಮ್ಮ ಗುರುಗಳು ನಿಂತಾಗ ಎಲ್ಲರೂ ದರ್ಶನ ಮಾಡ್ಲಿಕ್ಕ ಬರೋದು. ಅವರು ಬರೋದು ಬಂದು ದರ್ಶನ ಮಾಡಿ ಏನ್ ಕೇಳ್ತಿದ್ರು, ಆಜ್ ಕಾ ಸೇವಾ ಕ್ಯಾ ಹೈ ಮಹಾರಾಜ್ ಅನ್ನೋ. ಇವತ್ತು ನಾವು ಏನ್ ಸೇವಾ ಮಾಡಬೇಕು ಅಂತ ಕೇಳ್ತೀವಿ. ಇಲ್ಲಿ ಅದಲ್ಲ, ಈ ಪದ ಎವ್ರದ್ದು ಈ ಕಡ ಒಂಟಿಂಟಿ ಎವ್ರು ಏರ್ತಿಸ್ತಾರೆ. ಸ್ಪೆಷಲ್ ಟೀಪ್ ಏನು, ಕಾರಣ ಏನು, ರೊಟ್ಟ್ಯಾ ಉತ್ತ ಅನ್ನಮ, ಮುದ್ದ ಸಂಗೀತ ಕಾರಮ, ಇವು ವಿಚಾರ ಮಾಡಿಕೊಂಡು ಅವರಿಗೆ ಸೂಟಾದ್ರು ಇರ್ತಾರೆ, ಇಲ್ಲರೂ ಹೋದ್ರು. ಯಾರಾದ್ರೂ ಇವತ್ತು ಏನ್ ಸೇವಾ ಮಾಡ್ಬೇಕಂತ ಕೇಳಿದ ಇದ್ದೀರಾ ಹೋಗಿ ಸೇವೆಗೆ. ಇಲ್ಲಿ ಗಂಡು ಮಕ್ಕಳು ಸತ್ಸಂಗ ಮಾಡಿ ಊಟ ಮಾಡಿ ತಿಂಡಿ ಎದ್ದು ಓಡ ಹೋಗ್ಬಿಡ್ತೀರಲ್ಲ ನೀವು. 75 ವರ್ಷದ ಮುದುಕಿ ರಾತ್ರಿ ಹಗಲು ದುಡಿತದ ಅದು. ಅದಕ್ಕೆ ಏನ್ ಕೊಟ್ಟಿದ್ದೀವಿ ನಾವು? ಆ ಮುದುಕಿ ಆ ಸೇವಾ 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 ಅಂತ ಹೇಳಿ ತನ್ನ ಜೀವಿತವನ್ನ ಅದರೊಳಗೆ ಅರ್ಪಣೆ ಮಾಡ್ತಾಳೆ. ಆ ಮುದುಕಿ ಮಾತು ಯಾರಾದ್ರೂ ಕೇಳಿದ್ದೀರಾ? ಅವಳ ಮನೆ ಕೆಲಸ ಏನಾದ್ರೂ ನಿಮ್ಗೆ ಹೇಳಿದ್ದಾಳ? ಗುರುವಿನ ಸೇವಾ ಇದು ಮಾಡಿ ಉದ್ಧಾರವಾಗ್ರಿ, ನಿಮ್ಮ ಅಹಂಕಾರ ಕಳ್ಕೊಳ್ರಿ, ಪಾಪ ಕಳ್ಕೊಳ್ರಿ, ಧನ್ಯರಾಗ್ರಿ ಅಂತ ಹೇಳಿ ಅವಕಾಶ ಮಾಡಿಕೊಟ್ಟು ತಾನು ಮಾಡಿ ತೋರಿಸ್ತಾಳೆ. ನೀವೇನಾದ್ರೂ ಕಲ್ತಿದ್ದೀರಾ? ಹಿಂದೆ ಹೋಗ್ಬಿಡ್ತೀರಲ್ಲ ಗಂಡು ಮಕ್ಕಳೆಲ್ಲ. ನಿಮ್ಗೇನಾದ್ರೂ ನಾಚಿಕೆ ಆಗ್ತದ? ಬುದ್ಧಿ ಇದೆಯಾ ನಿಮಗೆ?
ಯಾವ ಒಂದು ಸ್ಥಾನದಿಂದ ಮನುಷ್ಯತ್ವವನ್ನು ಪ್ರಾಪ್ತ ಮಾಡಿಕೊಂಡ್ರು, ಯಾವ ಒಂದು ಸ್ಥಾನದಿಂದ ನಿನ್ನ ಅಂತರದಲ್ಲಿರ್ತಕ್ಕಂತಹ ಈಶ್ವರನಿಗೆ ನೀನು ತಿಳಿಯುವಂತಹ ಉಪಾಯವನ್ನು ಕಲ್ತುಕೊಂಡಿಯೋ ಅಲ್ಲಿ ನೀನು ಏನ್ ಸೇವಾ ಮಾಡು? ಏನೂ ಇಲ್ಲ. ಮುದುಕಿಯೋರು ಪಾಪ ಎಲ್ಲಿಯಾದ್ರೂ ಸ್ವಲ್ಪ ನೆರಳು ಸಿಕ್ಕಿದ್ರೆ ಸಾಕಪ್ಪ ಸುಧಾರಿಸ್ಕೊಳ್ಳೋಣ ಅನ್ನೋ ವಯಸ್ಸು. ಅವರು ಬಿಸಿಲಲ್ಲಿ ದುಡಿತಿರ್ತಾರೆ, ಇವು ತಿಂದು ತೇಗಿ ಇಲ್ಲಿ ಮಲಗಿರ್ತವೆ. ಕೆಲವು ಎಪ್ಸಿದ್ರೆ ఎవరನ್ನು ಉಳಿತದಂತೆ ಅಂತ ಅವ್ರನ್ನೇ ಕದ್ರು ತಿಂದು ಬಿಡೋದು ಹೋಗುದು. ಅದ್ರದೊಂದು ಲಿಸ್ಟ್ ಮಾಡ್ರಿ, ಗಂಡು ಮಕ್ಕಳು ಎಷ್ಟು ಮಂದಿ ಇದ್ದಾರೆ ಇಟ್ಟ ನಿನ್ಗೆ ಹೇಳ್ತೀನಿ ನೋಡಿ. ವಿಠಲರಾವ್, ನೀನು, ಕೃಷ್ಣಮೂರ್ತಿ, ಇಲ್ಲಿ ಗಂಡು ಮಕ್ಕಳು ಸತ್ಸಂಗಿಗಳು ಎಷ್ಟು ಮಂದಿ ಇದ್ದಾರೆ. ಅವರು ಪ್ರತಿ ದಿವಸ ಇಲ್ಲಿ ಬೆಳಗ್ಗೆ ಬರ್ಬೇಕು, ನಾವಿರ್ಲೇ ಇಲ್ಲದೆ ಅವರು. ಇಲ್ಲಿ ಏನು ಸೇವಾ ಇದೆ ನೀವು ಅದಕ್ಕೆ ತಿಳಿಸಬೇಕು. ನಿಮ್ಮನ್ನ ಅಲ್ಲ ಅಂದ್ರೆ ನನ್ನನ್ನು ಅಲ್ಲ ಅಂದಂಗೆ ಅವರು. ನಿಮಗೆ ನಾನು ಹೇಳಿರ್ತೀನಿ, ನಿಮ್ ಮಾತು ಕೇಳಲಿಲ್ಲ ಅಂದ್ರೆ ನಮ್ಮ ಮಾತು ಕೂಡ ಅವ್ರು ಕೇಳಲಿಲ್ಲ, ಅವ್ರು ಸತ್ಸಂಗಿಗಳಲ್ಲ ಅಂದ್ರೆ. ಎಷ್ಟು ಸೇವಾ ಇಲ್ಲ, ಮುಳ್ಳು ಕಲ್ಲು ತೆಗೀರಿ, ಅಲ್ಲಿ ಕಾಂಪೌಂಡ್ ಕಲ್ಲುಗಳೆಲ್ಲ ಬಿಟ್ಟು ಹೋಗಿದ್ದಾರೆ. ಅಲ್ಲಿ ಏನ್ ಮಾಹಿತಿ ಕೆಲಸ, ಇಲ್ಲಿ ಏನ್ ಕೆಲಸ ಅಲ್ಲಿ ಅವ್ರು ಕೊಟ್ಬಿಟ್ರೆ ನೀವು ಗದ್ದೆ ಎಲ್ಲ ಏನೇ ಕೊಟ್ಬಿಟ್ರಿ. ಮತ್ತೆ ಅವನಿಗೆ ಕೊಡ್ಲಿಲ್ಲ ಅಂದ್ರೆ 10 ವರ್ಷ ಬೀಳ್ ಬಿತ್ತಲ್ಲ, ಏನ್ ಮಾಡಿದ್ರಿ? ಅಲ್ಲ, ನೀವೇ ಏನ್ ಮಾಡಿದ್ರಿ? ಎತ್ತುಗಳು, ಬಂಡೆಗಳು ಇವೆಲ್ಲ ಕೊಟ್ಟೆ, ಅಲ್ಲಿಂದ ಸಾಮಾನುಗಳೆಲ್ಲ ಇಲ್ಲಿ ತಂದು ಹಾಕಿದೆ. ಮತ್ತೆ ಏನ್ ಮಾಡಿದ್ರಪ್ಪ? ಒಂದು 5 ಪೈಸಾ ಬೆಳೆ ಬೆಳೀಲಿಲ್ಲ. ಅವನು ಒಬ್ಬನೇ ಇದ್ದ ಉಮಾಶಂಕರ. ಅವಾಗ ಎಷ್ಟು ಮಂದಿ ಬಂದು ಇಲ್ಲಿ ಸೇವಾ ಮಾಡ್ತಿದ್ರು? 9-10 ವರ್ಷಗಳು ಒಬ್ಬನೇ ರಾತ್ರಿ ಹಗಲು ಇಲ್ಲಿದ್ದ. ಅವನು ಇಲ್ಲಿ ಬೆಳೆ ತೆಗೆದ, ಅವನಿಗೆ ಯಾರು ಸಹಾಯ ಕೊಡ್ಲಿಲ್ಲ. ಅವನ ಮೇಲೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ಹತ್ತಿದ್ರು. ವಾರಷ್ಟೇ ಮಾತಾಡಿದ್ದೇನೆ, ನೀವು 6 ನೆಲಕ್ಕೂ 9 ನೆಲಕ್ಕೂ ಹೋಗ್ತಿರ್ತೀವಿ ವಸ್ತು ನೀನ್ ಮಾತಾಡಿದ್ದೆ, ನೀವು ಎವರೂ ನೀನು ಮಾಡಿ ಪರಿಚಯ ಏನಿದೆ? ದಿನ ಬರ್ತಿದ್ರೆ ಪರಿಚಯ. 1 ವರ್ಷ ಬಿಟ್ಟು ಯಾವ ನನ್ನ ಮನೆಗೆ ಬರ್ಲಿ, ಬಾವ ಇದ ಅಲ್ಲುಡು, ನೀವು ಎವರು ಅಂತ ಕೇಳ್ತೀವಿ. ಇಲ್ಲಿ ದಿನ ಬರ್ಲಿಲ್ಲ ಅಂದ್ರೆ ಅವ್ನು ಯಾರು ದುಡ್ಡು ಹಿಡಿಬೇಕು ಪಾಪ. ಒಬ್ಬನೇ ಒಬ್ಬನು ರಾತ್ರಿ ಹಗಲು ಇಲ್ಲಿ ಒಬ್ಬನೇ ಎಷ್ಟು ಕೆಲಸ ಮಾಡ್ದ, ಅವನ ಮೇಲೆ ಕಂಪ್ಲೇಂಟ್ಗಳು ಮಾಡ್ದ. ನೀನು ಹಾಗಿರಿ, ಇಲ್ಲಿ 10 ವರ್ಷ ಇರ್ರಿ, ಮತ್ತೆ ನೋಡೋದು 10 ನಿಮಿಷ ಇರೋದಿಲ್ವಲ್ಲ, ಹೋಗ್ಬಿಡ್ತೀರ. ಏನ್ ನೀವು ಪಾರಮಾರ್ಥ ಕಲ್ತೀವಿ? ಅವನೇನು ಒಳ್ಳೆಯವನೇ, ಅವನಲ್ಲೇನು ಕೆಟ್ಟ ಗುಣಗಳಿಲ್ಲವೆ? ಕೆಟ್ಟವೂ ಇದ್ದ. ಕೆಟ್ಟಕ್ಕೆ ದಂಡಿಸ್ತೀನಿ, ಒಳ್ಳೇದಕ್ಕೆ ಮನಸ್ಸು. ಇವತ್ತು ಅವನು ಸೇವಾ ಮಾಡೇ ಮಾಡ. ಇಲ್ಲಿ ಬಂದರೆ ನಿನ್ನ ಮನೆ ಇದು, ನಿನ್ನ ಮನೆ ಸೇವಾ ಏನೇನಿದೆ ಅನ್ನುವುದು ನೀನು ತಿಳಿಲಿಲ್ಲ ಅಂದ್ರೆ ನೀನ್ ಹ್ಯಾಕ್ ಸತ್ಸಂಗಿ ಆದ್ರೆ? ಇಲ್ಲಿ ಬಂದರೆ ಇದು ನನ್ನ ಮನೆ, ನೀನ್ ಏನ್ ಮಾಡ್ಬೇಕಾಗಿದೆ ನೋಡ್ರಿ. ಹುಡುಕ್ರೆ ಆ ಮುದುಕಿ ಯಾರು ನನ್ನ ಕೇಳ್ ಮಾಡ್ತಾಳ? ಹುಡುಕೊಂಡು ಸೇವಾ ಮಾಡ್ತಾಳ ಆ ಮುದುಕಿ. ಇದು ನನ್ನ ಮನೆ, ಇನ್ನೇನೇನ್ ಮಾಡ್ಬೇಕು ಅವ್ರಿಗೆ ಗೊತ್ತಿರ್ತದೆ. ಕೇಳಿ ಅವ್ರನ್ನ, ಆ ಸೇವಾ ಅನುಭವ ಇರುವ್ರನ್ನ ಕೇಳ್ರಿ, ಏನ್ ಮಾಡ್ಬೇಕು ಅಂತ ಕೇಳ್ರಿ. ಆ ಮುದುಕಿ ಹೇಳ್ತಾಳೆ ಹೀಗ್ ಮಾಡ್ರಿ ಅಂತ, ಅದನ್ನ ಮಾಡ್ರಿ. ನಿಮ್ಗೆ ಎಷ್ಟು ಟೈಮ್ ಇರ್ತದೆ ಅಷ್ಟು ಪ್ರೇಮದಿಂದ ಮಾಡಿ. ಸೇವಾ ಮಾಡಿದವನಿಗೆ ಇಲ್ಲಿ ಮೇವಿಗೇನು ಕಮ್ಮಿ ಇಲ್ಲ. ಸೇವಾನು ಮಾಡಿ ಎಲ್ಲರಿಗೂ ಮೇವು ಕೂಡ ತಂದು ಹಾಕ್ತಾಳ ಆ ಮುದುಕಿ. ಏನು ಕಮ್ಮಿ ಬಿದ್ರೆ ತಂದು ಹಾಕಿರ್ತಾಳೆ. ಇಲ್ಲಿ ಅನ್ನಪೂರ್ಣಾ ದೇವಿ ಹಂಗೆ ಆಚೆ 100 ಮಂದಿ 1000 ಮಂದಿ ಬರ್ಲಿ, ಇಲ್ಲಿ ತಯಾರಾಗಿ ಅಡಿಗೆ ಮಾಡಿಸ್ತಾರೆ. ಎಲ್ಲಿಂದ ತರ್ತಾಳೋ ಅವ್ರು ಹ್ಯಾಗೆ ತರ್ತಾಳೋ ನಾವು ಇವತ್ತಿನವರೆಗೂ ಕೇಳಲಿಲ್ಲ. ನಿನ್ ಕಷ್ಟ ಏನು ಸುಖ ಏನು ಕೇಳಲಿಲ್ಲ. ಒಬ್ಬ ಹೆಣ್ಣು ಮಗಳು 75 ವರ್ಷದ ಮುದುಕಿ ಇದನ್ನು ತಿಳಿದು ನಡೆಸ್ತಾಳೆ ಅಂದ್ರೆ ನಿಮಗೇನ್ ಬಂದಿತ್ತು? ಆ ಮುದುಕಿಯನ್ನು ತಿರಸ್ಕಾರ ಮಾಡಿ ಹೋಗು. ಆ ಮುದುಕಿ ಮಾತು ಯಾರು ಕೇಳುವುದೇ? ಅದು ಬರೀ ಇಂಥವ್ರು ಕೇಳಲಿಲ್ಲ ಅಂತ ತಿಳಿಸ್ರಿ. ವಾರಕ್ಕೊಂದು ಜವಾಬ್ ಹಾಕಿ. ಇಲ್ಲಿಂದ ಜವಾಬೇ ಬರೆಯುವುದಿಲ್ಲ. ಯಾಕೆ ಬರೆಯೋದಿಲ್ಲ? ನಿಮ್ಗೆ ಹೇಳಿ ಹೋಗ್ತೀನಲ್ಲಿ ಯಾಕೆ ಬರೀಬಾರ್ದು? ಇಲ್ಲಿ ಪರಿಸ್ಥಿತಿ ತಿಳಿಸ್ರಿ. ಇಲ್ಲಿ ಯಾರು ಸೇವಾ ಮಾಡ್ತಾರೆ ಅವ್ರನ್ನ ಇರಿಸ್ಕೊಳ್ತೀವಿ. ಸೇವಾ ಮಾಡ್ಲಿಲ್ಲ ಅನ್ನೋರು ಇಲ್ಲಿ ಬೇಡೇ ಬೇಡ. ಅವ್ರು ಯಾರೇ ಆಗಿರ್ಲಿ ತೆಗೆದು ಬಿಡೋದು ಅಂತ ಸೋಮಾರಿಗಳು ಇಲ್ಲಿರೋದು ಬೇಡ. ಅವರೆಲ್ಲ ಕೆಡಿಸ್ಬಿಡ್ತಾರೆ. ಅದಕ್ಕಾಗಿ చీడ పురుగు చేరి చెట్టు చేరు, దుర్జనుడు చేరి సజ్జనుడిని చేరు. ನೋಡಿದ್ರೆ చీడ పురుగు చేరితే ఫైర్ అంతా సర్వనాశనం చేసేస్తుంది. ఒకటి ఉన్నది పంటలంతా నాశనం చేస్తుంది.
ఒక సోమారో దుర్జనుడు చాడిపోడు అట్లా వాళ్ళు ఇట్లా వాళ్ళ సంఘంలో చేసి అందరినీ చెడగొట్టాడు. ಅದಕ್ಕಾಗಿ ಇದ್ರೊಳಗೆ ಒಂದು 2-3 ನಾನು ಒಂದು ವಿಚಾರ ಕೊಟ್ಟು ಹೋಗ್ತೇನೆ. ವಿಠಲ್ ರಾವು ಅವನು ಸೀನಿಯರ್ ಹಳಬ, ಅವನಿಗೆ ಇದ್ರದ್ದೆಲ್ಲ ಗೊತ್ತು, ಕಷ್ಟಾಸುಖಗಳೆಲ್ಲ ಗೊತ್ತು. ಅವನು ನಾವು ನಡೆಯುವುದನ್ನು ನೋಡಿ ಸಿಟ್ಟು ಬಂದು ಸ್ವಲ್ಪ ಗಟ್ಟಿಯಾಗಿ ಮಾತಾಡ್ತಾನಷ್ಟೇ. ಅವನ ಹೃದಯದಲ್ಲಿ ನಿಮ್ಗೆ ಕೆಟ್ಟದ್ದು ಮಾಡಬೇಕು ಅನ್ನೋದಿಲ್ಲ. ಏನು ತಿಳಿಲಿಲ್ವಲ್ಲ ಇವರು, ನಾವೆಲ್ಲ ಶಕ್ತಿ ಇದ್ದಾಗ ಮಾಡಿದ್ವಿ, ಈಗ ನಮ್ಗೆ ಶಕ್ತಿ ಇಲ್ಲ, ನೀವೆಲ್ಲ ಹುಡುಗರು ಮಾಡಿ ಸಂಪಾದಿಸ್ಕೊಂಡ್ರಪ್ಪ ಪುಣ್ಯವನ್ನ ಅಂತ ಅವ್ನು ಹೇಳ್ತಾರೆ. ರಂದೇವ ಶಕ್ತಿ ಇದೆ ಅಂತ ಅವನ ಮೇಲೆ ಅವನು ಗದರಿಸ್ತಾನೆ. ಅದು ಏನಾಗ್ತದೆ ಗೊತ್ತೇನು, ಒಬ್ಬ ಸತ್ಸಂಗಿಯ ಮನಸ್ಸನ್ನು ನೋಯಿಸಿದ್ರೆ ಅವನು ಏನಾದ್ರೂ ಅಂದ್ರೆ ಅದು ನಿನಗೆ ತಗಲೇತದೆ. ಯಾಕಂದ್ರೆ ಅವನು 5 ನಿಮಿಷ 10 ನಿಮಿಷ ಸ್ಮರಣೆ ಮಾಡಿರ್ತಾನೆ, ಅದ್ರದ್ದು ಶಕ್ತಿ ಸಂಪಾದಿಸ್ಕೊಂಡಿರ್ತಾನೆ. ಅವನು ಏನಾದ್ರೂ ಮನಸ್ಸು ಮುಂದೆ ಮಾತಾಡಿದ್ರೆ ಅದ್ರದ್ದು ಫಲ ನೀನು ಭೋಗಿಸ್ಬೇಕಾಗ. ಇದು ತಿಳಿಯಿರಿ, ಸತ್ಸಂಗಿಗಳಂದ್ರೆ ಸುಮ್ಮನೆ ಮಾತಲ್ಲ. ಅಲ್ಲಿ ಒಳಗಡೆಗೆ ಗುರು ಸೇರಿರ್ತಾನೆ. ಉಪದೇಶ ಕೊಡುವುದಂದ್ರೆ ಸುಮ್ಮನೆ ಮಾತಲ್ಲ. ತನ್ನ ಪವಿತ್ರವಾದಂತಹ ಮನೆಯನ್ನು ಬಿಟ್ಟು ಗುರು ನಿನ್ನ ಅಪವಿತ್ರವಾದಂತಹ ಮನೆಯಲ್ಲಿ ಸೇರಿ ಆದ ಕಥಾ ಕಡ್ಡೆಯನ್ನೆಲ್ಲ ಒಳಗು ಕೂತು ಅವನು ಬಳಿತಿರ್ತಾನೆ. ನೀನು ಮಾಡುವುದೇ ಬೇಡ, ಅವನು ಮಾಡಿಸ್ತಾನೆ ನಿನ್ನಿಂದ ಪರಮಾತ್ಮ. ಆದ್ರೆ ಸತ್ಸಂಗಿಗಳು ಎಂಥವರು ಅನಿಸ್ಕೊಂಡು ಒಬ್ಬರಿಗೊಬ್ಬರಿಗೆ ಪ್ರೇಮ ಪ್ರೀತಿಯಿಂದ ವಿಶ್ವಾಸದಿಂದ ಕೇಳುದು. ನಮ್ಮದೇ ತಪ್ಪಾಗಿದ್ರೆ ಹೌದಪ್ಪ ನನ್ನ ತಪ್ಪಾಗಿದೆ ಕ್ಷಮಿಸು ಅನ್ನು. ಆಗ ಎಂಥ ಪ್ರೇಮ ಹುಟ್ಟುತ್ತದೆ. ಆಗ ಒಬ್ರಿಗೊಬ್ರು ಕಲಿತು ಒಂದು ಸಂಘದಲ್ಲಿ ಅಭಿವೃದ್ಧಿ ಮಾಡಿದ್ರೆ ನಿಮ್ಮನ್ನು ನೋಡಿ ಇನ್ನು 10 ಮಂದಿ ಸೇರ್ತಾರೆ. ನೀವೇ ಕಚ್ಚಾಡ್ಕೋತು ಬಿದ್ದಿದ್ರು. ಆ ಮಲ್ಲೇಶ್ ಹತ್ರ ಹೇಳ್ದ, ನೇತ್ರಿ ಈ ಕಡೆ ಕಾಟ್ಲಾಡಿ ಕೂಸಿ ಸ್ವಾಮಿ ಒಬ್ಬನೆಲ್ಲ 4 ವರ್ಷ ಬುದ್ಧೆ ಕಾಲೇನಿ ಈ ಪದ್ಯ వచ్చిండేದು ನೋಡಿದ್ರ ಹೇಳು. ಎದ್ನಿಲ್ಲ ಮಲ್ಲೇಶ್, ನನ್ನ ಹತ್ರ ಏನು ಹೇಳಿದೆ ಅದು ಹೇಳು, ನೀನೇನ್ ಭಯ ಬೀಳ್ಬೇಡ. ಯಾರದು ಮಾತಾಡೋದಕ್ಕೆಂಬುದು? ಏನು ಹೇಳಿದ್ರು ಸರ್? ಮತ್ತೆ ತಿರ್ಗ ನಿನ್ ಮೇಲೆ ದೋಷ ಹೊರಿಸ್ತಾರೆ. ರಾನೇದಾಯ್ತು. ಯಾಕೆ ಬರ್ಲಿಲ್ಲ ಅಂತ ಕೇಳಿದ್ರೆ ಏನೋ ಹೆಂಗದೆ ನೋಡಿ ಉಪಾಯ. ಅದು ಕಂಡಾಗ ಆ ಪರಿಸ್ಥಿತಿ ಏನಾದ್ರು ಕಾಣಿಸ್ತೇ ನಮ್ಗೆ ಹೇಳ್ಬೇಕು. ಅಲ್ಲಿ ಏನು ದಾಕ್ಷಿಣ್ಯ ಇಲ್ಲ, ತೆಗೆದಾಕ್ಬೇಕು. ಅದಕ್ಕಾಗಿ ಇವತ್ತು ಇಲ್ಲಿ ಉಳಿದಿದ್ದೀನಿ. ಇವತ್ತು ಹೊರಟೋಗ್ಬೇಕಾಗಿತ್ತು, ನಾನು ಉಳಿದಿದ್ದೀನಿ. ಇದೆಲ್ಲ ಆಚೆಗೆ ತೀರ್ಮಾನ ಮಾಡೋಣ. ಒಂದು 6-7 ಮಂದಿಗೆ ನಾನು ಹೇಳಿ ಹೋಗ್ತೀನಿ. ಅವ್ರ ಮಾತು ಯಾರು ಇಲ್ಲಿ ಮೀರ್ತಾರೆ, ಹೆಂಗಸರಾಗ್ಲಿ ಗಂಡಸರಾಗ್ಲಿ, ಅವ್ರನ್ನ ಆಗಿಂದಾಗ್ಲಿ ಹೊರಗೆ ತಳ್ಳಿಬಿಟ್ಟು ಅವ್ರು ವಿರೋಧ ಮಾಡಿದ್ರೆ ನನಗೆ ತಿಳಿಸಿ. ಅವ್ರ ಕತೆ ನಾನು ನೋಡ್ಕೊಟ್ಟು. ಅವ್ರ ಪ್ರಪಂಚದಲ್ಲೂ ಇರಬಾರ್ದು, ಪರಮಾರ್ಥದಲ್ಲೂ ಇರಬಾರ್ದು, ಹಂಗೆ ಮಾಡ್ಬಿಡ್ತೇನೆ. ಸಾಧುಗಳಂದ್ರೆ ಏನು ಸುಮ್ಮನೆ ಇದ್ದಾರೆ, ಅವರಿಂದ ಏನು ಆಗುವುದಿಲ್ಲ ಅನ್ಕೊಳ್ಬೇಡ. ಸಿಂಹ 8 ದಿವಸ ಉಪವಾಸ ಮಾಡ್ಕೋತ ಗದಿಯೊಳಗೆ ಸುಮ್ಮನೆ ಇರ್ತದೆ. ಅದಕ್ಕೆ ಏನಾದ್ರೂ ನೀನು ಸ್ವಲ್ಪ ಕೆಣಕು ರೇಟ್ಸ್, ನೀನು ಕೊಂಪೆನೆಲ್ಲ ಹಾಳು ಮಾಡಿಬಿಡ್ತದೆ ಒಂದೇ ಕ್ಷಣಕ್ಕೆ. ಸಾಧುಗಳು ಹಾಗೇನೆ, ಅವ್ರು ಸಾಧನೆ ಮಾಡೋವರೆಗೂ ಮಾತ್ರ. ಸಾಧನೆ ಮೀರಿ ಹೋಯ್ತೇನೋ ಅವರಿಂದ ಆ ನೋವಿನ ಅಗ್ನಿ ಜ್ವಾಲೆ ಉತ್ಪತ್ತಿ ಆಗ್ತದೆ. ಅದರೊಳಗೆ ನಮ್ಮ ಕುಲ ಕೋಟೆ ಎಲ್ಲ ಸುತ್ತೋದು ಇರುವುದೇ ಇಲ್ಲ. ನಿನಗೆ ಗೊತ್ತೇ ಆಗುವುದಿಲ್ಲ ಹೇಗಾಯ್ತು ಈ ನಷ್ಟ ಅಂತ. ಅದಕ್ಕಾಗಿ ಸಾಧು ಸಂತರಲ್ಲಿ ಭಯಭಕ್ತಿಯಿಂದ ನಡೆಯಿರಿ. ಬೆಂಕಿ ಅದರ ಹತ್ರ ಸದರ ಆಡಬೇಡ. ಅವರು ನಿಮ್ಮ ಅಮಾಯಕತ್ವವನ್ನು ನೋಡಿ ಪ್ರೇಮ ಪ್ರೀತಿ ಮಾಡಿ ಬುದ್ಧಿ ಕಲಿಸ್ತಾರೆ. ಅದರಲ್ಲಿ ಕಲೀಲಿಲ್ಲ, ದಂಡಂ ದಶಗುಣಂ ಭವೇತ್ ಅಂತ ಹೇಳಿ ಶಿಕ್ಷೆ ಮಾಡಲಿಕ್ಕೆ ಶುರುವಾಗ್ತಾರೆ. ಆ ಶಿಕ್ಷೆಯನ್ನು ಪಡೆಯುವುದಾಗುವುದಿಲ್ಲ. ಅದಕ್ಕಾಗಿ ಈಗ ಎಚ್ಚರ ಆಗಲಿ. ಒಯ್ಯಲೇ यह सब खेल रहने का सुपना मैं तुमको अब दिया जगाया. ಇದೆಲ್ಲ ಒಂದು ಸ್ವಪ್ನದಲ್ಲಿ ಆಡಿದ ಆಟ ಇದ್ದಾಗಿ. ನೀನು ಮಾಡುವಂತಹ ಪ್ರಪಂಚ ಏನದೆ ಒಂದು ಸ್ವಪ್ನ ಸ್ಥಿತಿ. ನೀನು ಸ್ವಪ್ನದಲ್ಲಿ ರಾಜನು ಆಗ್ತಿ, ಭಿಕ್ಷಾಧಿಪತಿ ಆಗ್ತಿ, ಇನ್ನು ಏನೇನು ಕಂತ್ರಿ ಆಗ್ತಿ, ಮಂತ್ರಿ ಆಗ್ತಿ, ಪ್ರೆಸಿಡೆಂಟ್ ಆಗ್ತಿ, ಚೇರ್ಮನ್ ಆಗ್ತಿ. ಇದೆಲ್ಲ ಸ್ವಪ್ನ.
ಬೆಳಗ್ಗೆ ಹೇಳ್ತಿದ್ದಾಗಲ್ಲಿ ಯಾಕಿರುವುದು ಇಲ್ಲ. ತಿರ್ಗ ಮಾಮೂಲಿ ಹೇಗಿದ್ದೆಪ್ಪ ಹಾಗೆ. ಈ ಪ್ರಪಂಚ ನೀನು ಮಾಡ್ತಿರುವುದು ಅಷ್ಟೆ. 40-50 ವರ್ಷ ಪ್ರಪಂಚ ಮಾಡಿದೆ, ಏನಾದ್ರು ಬದಲಾವಣೆ ಆಗಿದ್ಯಾ ನೀನು? ಇಲ್ಲ, ಇನ್ನು ಕೆಳಕ್ಕೆ ಹೋಗು. ಯಾಕೆ ಹೀಗಾಗ ಏನ್ ಸೇರ್ತಾವಪ್ಪ ನೀನು ಕಟ್ಕೊಂಡು ನಾಮಕಲ್ಲ? ಯಾರು ನೀನ್ ಕಟ್ಕಂತ ಹೇಳಿದ್ರ? ಯಾರನ್ನು ಹೇಳಿದ್ರನ ನೀನು ಹೀಗಾಗಿ ಹಾಳಾಗಿ ಹೋಗುವಂತ? ಇಲ್ಲ. ಮದುವೆ ಮಾಡುವಾಗಲೂ ಪುರೋಹಿತ ಸುಲಗ್ನ ಸಾವಧಾನ ಅಂತ ಎಚ್ಚರಿಕೆ ಕೊಡ್ತಾನೆ. ಇದು ಒಳ್ಳೆ ಟೈಮ್, ನೀನ್ ಎದುರಿಗಿರೋದು ಮಾಯಾದೇವಿ, ಅದ್ರ ಕೈ ಸಿಕ್ಬಿಟ್ರೆ ನಿನ್ ಕತೆ ಮುಗಿದೋಯ್ತಲೇ, ಸಾವಧಾನ ಅಂದ್ರೆ ಜಾಗೃತನಾಗು, ಓಡೋಗಲ್ಲ ಎಂತ ಇವನು ಕೆಲಸ ಕೂತ್ಕೊಂಡು ಈ ಮಂತ್ರವನ್ನು ಕೆದೂರಲೇ ನಾ ಎದುಟ ನಿಲ್ಸಿದ್ದೇಗಿ ರಂಭಾ ಊರ್ವಶಿ ಮೇನಕ ಯಾವರು నా పెండామంత సుందరంగానే ఎవరు లేదని సుందరమే. పులిని చూడండి ఎంత బాగా కనపడుతుంది, ఎంత గంభీరంగా ఉంటుంది. సింహాన్ని చూడండి, నాగు పాము పడవిప్పుకొని ఆడుతూ ఉంటుంది, దాన్ని చూడండి ఎంత బాగా కనపడుతుంది. ఇది పులే అందంగా కనపడుతుంది, నేను ముద్దు పెట్టుకో ಚಂದ್ರ ನಗ್ತಾನೆ ನೋಡಿ. ಇವಾಗ ಗೊತ್ತು ಹೇಳ್ಕೊಳಕ್ ಬರಲ್ಲ, ಏನ್ ಮಾಡ್ತಾನಪ್ಪ ಅಲ್ವೇ? ಏನು ಯಾರ ಸ್ನೇಹಿತರಿಲ್ಲ, ಬಂದು ಬಳಗಲ್ಲಿ ಪಟ್ಕೊಳ್ಳಲ್ಲ, ಯಾರು ಜನ ಇದ್ದೀರಾ? ಸ್ನೇಹಿತರಾಗಿದ್ದೀರಾ? ಕರೆಕ್ಟ್. ಫಸ್ಟ್ ದೂರ ಬಂದು ನಿಲ್ಲಿದ್ರೆ ಯಾಕೆ ಬಂದ ನೋಡಿದೆ. ಆಮೇಲೆ ಮಕ್ಕಳು ಪಾಪ ಆಯ್ತು ಊರು ಸುಂದರ ಇದ್ದಿದ್ದು ಊಟ ಮಾಡೋಣ, ಮಳೆ ಮಾಡ್ತಾವ. ಅದಪ್ಪ ಸಂಸಾರದಲ್ಲಿ ಶೋಭ నన్ను ఇరుస్తావా? ప్రతి ఒక్క దానికి పెండ్లాం ఆగిరుతావా? నేనే సత్సంగానికి పోయి వస్తాను, ఉండరా అక్కడ పోయి ఏమి ఇస్తావు? నా మాట రేపు పండుగ పెట్టుకొని సత్సంగం అయితే బెల్లం లేదు, తక్కువ లేదు, ఏం లేదు, బ్యాడ్ లేదు, ಜಾಗಿತ್ತು. ತಾನೇ ಹೋಯಿತು. ಅವನು ಸ್ವರವೇ ಇರೋದಿಲ್ಲ, ಅಲ್ಲಿಗೆ ತಣ್ಣಗಾಗಿ. ಸ್ಕೂಲ್ನಲ್ಲಿ ಟೀಚರ್ ಕೇಳ್ತಾನೆ, ನಿಮ್ಮ ತಂದೆ ಯಾರ ಮಾತು ಕೇಳಿ ನಡೀತಾನಪ್ಪ ಹೇಳ್ರಿ. ಒಬ್ಬನು ಎದ್ದು ಕೊಡ್ತಾನೆ, ಇಂಥವನು ಪರಂತುಗ నన్నంటాను, మా తండ్రి పెద్ద ఆఫీసర్ స్వామి, ఆయన మాట అందరూ స్టాఫ్ వాళ్ళప్పుడు ఇని గడగడ గడగడ నడుగుతుంటారు. అదే కలెక్టరు ఇంటికి వచ్చిన వెంటనే ఎట్లొస్తాడంటే తల వంగిపోయి ఉంటుంది, నడుము వంగిపోయి ఉంటుంది, ధైర్యంగా ఇచ్చిన సూర్యుడు పులిగా పోతాడు, కిందిగా వచ్చి ఇంట్లో దూరుతాడు. ఎవరు అంటుంది మా అమ్మ అంత. ಮತ್ತೆ ಇಲ್ಲಿಂದ ಇವನು ಹಿಂಗಾದ್ರೆ ಅವಳು ಸೋಲು ಬಿಡ್ತಾಳ. ನೀನು ಹೆಗಲ ಮೇಲೆ ಕೂತ್ ಲಗಾಮ ಹಾಕಿ ತಂದು ಏನ್ ಕೆಲಸ ಇದೆ ಎಲ್ಲ ಮಾಡಿಸ್ಕೊಂಡು ನೀನು ನೆಚ್ಚಗಾದೇನು ಹೊರಗೆ ನಡೆಯತ್ತಾಗೆ ಅಂತ ಹೇಳ್ತಾರೆ. ಹಾಗೋಯ್ತು ನಿಲ್ತಾರ. ఎవరండి ఈయనతో పక్కింటి వాళ్ళు అడుగుతుంది, ఈయన మా ఇంటి పని చేసేవాడు. ఆ ರೀತಿ ಅಂದು ಬಿಡ್ತಾರೆ. ಒಬ್ಬನು ಪಾಪ 4 ಅಡಿ ಇತ್ತ, ಅವನ ಹೆಂಡತಿ 5 ಅಡಿ. ಒಂದ್ ದಿವಸ ಏನೇ ಸಿನಿಮಾ పోయేటొస్తామా అంట, నీ జతలో నేను రాను. యార్ అందరూ చూస్తే వీడు నీ కొడతానే అడుగుతాడు, నాకు ತಿನ್ಪ ಹೆಸರೇನಿದೆ ಪಾಪ ಅವನು ಏನಾಗಿರ್ಬೇಕು. ಈಗಲೇ ನಮ್ ಸಂಸಾರ ಇದು ರೈನಕ ಸಪನ. ಸ್ವಾಮೀಜಿ ಮಹಾರಾಜರು ಕೂಡ ಸಂಸಾರಸ್ಥರೇ, ಆದ್ರೆ ಅವರು ಯಾರು ಸಂಸಾರ ಮಾಡಿದ್ರು? ತಾನು ಗುರುವಿನಲ್ಲಿ ಶಿಷ್ಯನಾಗುವುದಕ್ಕೆ ಮುಂಚಿತವಾಗಿ ತನ್ನ ಹೆಂಡತಿಯನ್ನು ಕರ್ಕೊಂಡು ಬಂದು ಗುರುವಿನ ಪಾದಕ್ಕೆ ಹಾಕಿ, ಮೊದಲು ಈ ಊಳಿಗೆ ನಾನು ಕೊಡ್ರಿ, ಆಮೇಲೆ ನನಗೆ ಕೊಡ್ರಿ ಎಂದು. ರಾಧಾಸ್ವಾಮಿಗಳು ಸಂಸಾರಸ್ಥರೇ, ಅವರಿಗೆ 2 ಮಕ್ಕಳು. ತನ್ನ ಹೆಂಡತಿಯಲ್ಲಿ ಹಾಗಿಟ್ಟಿದ್ದ, ನಾನು 3 ಗಂಟೆಗೆ ಎದ್ದರೆ ನೀನು 2 ಗಂಟೆಗೆ ಎದ್ದೇಳು, ನಾನು 6 ಗಂಟೆಗೆ ಧ್ಯಾನ ನಿಲ್ಲಿಸಿದ್ರೆ ನೀನು 8 ಗಂಟೆಗೆ ನಿಲ್ಲಿಸಿದೆ. ಈ ಆಜ್ಞೆಗೆ ಒಳಪಟ್ರೆ ನಾನು ಮನೆಯಲ್ಲಿ ಇರು, ಇಲ್ಲದೆ ಹೇಳಿದ್ರೆ ನಿನ್ ಮನೆಗೆ ಹೋಗ್ಬಿಡತ್ತಾಗೆ. 80 ವರ್ಷದವರೆಗೂ ಆಕೆ ಗಂಡನ ಮಾತಿನಂತೆ ನಡೆದು ಆ ಮಹಾತ್ಮರ ಸನ್ನಿಧಾನಕ್ಕೆ ಬರುವವರಿಗೆಲ್ಲ ಸೇವೆ ಮಾಡ್ತಾರೆ. ಆ ಕೈಯಲ್ಲಿ ದೇಹ ಬಿಡುವಾಗ ಏನಂತಾಳೆ, ಸ್ವಾಮಿ ನನ್ನನ್ನು ಎಲ್ಲಿ ಸೇರಿಸ್ತು, ನಾನು ಎಲ್ಲಿ ಹೋಗಿ ಸೇರ್ಬೇಕು?
ಆಗ ಅವರೇನಂತಾರೆ, ನೋಡು ಇದರಲ್ಲಿ ನಾನು ಯಜಮಾನನಲ್ಲ, ನೀನು ಏನು ಇಲ್ಲಿ ಸೇವಾ ಮಾಡಿದ್ದೀಯೋ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಅದು ಎಲ್ಲಿಗೆ ಕರೆದು ಹೋಗ್ತದೋ ಅಲ್ಲಿಗೆ ನೀನು ಹೋಗಷ್ಟೇ. ಎಂಥ ಒಂದು ಯಜಮಾನಿಕೆ. ಹಾಗೆ ಇರಬೇಕು ನಮ್ಮ ಸಂಸಾರ. ನಿನ್ನ ಕರ್ಮದ ಪುಣ್ಯ ಫಲ ಪಾಪದ ಫಲ ಏನಿದೆಯೋ ಅದು ನೀನು ಹೋಗು, ನಾನೇನ್ ಮಾಡಿದ್ದೀನೋ ಅದು ನಾನು ಹೋಗು. ಏನು ನಮ್ಮಿಬ್ಬರಿಗೆ ಪಾರಮಾರ್ಪಬೇಕು, ಈ ಪಾಪ ಪುಣ್ಯದಿಂದ ನಾವು ತಪ್ಪಿಸಿಕೊಳ್ಳೋಣ ಅನ್ನುವಂತಹ ಇಚ್ಛೆ ಇದ್ರೆ ಇಬ್ಬರೂ ಪ್ರೇಮದಲ್ಲಿ ಪರಮಾತ್ಮದಲ್ಲಿ ಬಂದು ಆ ಪರಮಾತ್ಮನ ನಾಮಕ್ಕೆ ನೀವು ದೀನರಾಗಿ ದಾಸರಾಗಿ ಅದಕ್ಕೆ ಸ್ಮರಣೆ ಮಾಡ್ಕೋತ ಮನೆಯನ್ನು ಮಠ ಮಾಡ್ಕೊಳ್ರಿ. ಇನ್ನೊಂದು ಮಠಕ್ಕೆ ಹೋಗೋ ಕೆಲಸ ಏನು, ಇನ್ನೊಬ್ಬರಿಗೆ ಗುಲಾಮರಾಗೋ ಕೆಲಸ ಏನು? ನೀನು ಮನೆಯೇ ಮಠ ಮಾಡು. ನಿನ್ನಲ್ಲಿ ಪ್ರೇಮ ಇತ್ತು, ನಾನು ಇತ್ತಂದ್ರೆ ನಿನ್ನ ಮನೆಗೆ ಬರ್ತಾನೆ ಗುರು. ಎಲ್ಲಿ ನಾಮ ಇತ್ತರಲ್ಲಿ ಗುರು. ಅದು ಸತ್ಯವಾದಂತಹ ಜೀವನ. ಈಗ ನಾವು ನಡೆಸ್ತಿರುವುದೆಲ್ಲ ಮಿಥ್ಯ, ಸುಳ್ಳು. ಸ್ವಪ್ನದಲ್ಲಿ ರಾಜ ಚಕ್ರವರ್ತಿ ಆದದ್ದು, ಬೆಳಗ್ಗೆ ಆದದ್ದು. ಇದರಲ್ಲಿ ಏನು ಸಿಕ್ತು ಏನು ಸಿಕ್ಕಲಿಲ್ಲ, ಇಷ್ಟು ವರ್ಷಗಳು ಮಾಡಿದ್ವಿ ಯಾತ್ರಿಲ್ಲ. ಇದು ತಿಳ್ಕೊಂಡು ನಮ್ಮ ಅಂತರದಲ್ಲಿರುವ ನಾಮದ ಸ್ಮರಣೆಗೆ ಸದ್ಗುರು ಜಾಗೃತ ಮಾಡಿದ್ದಾನೆ. ಆದ್ರೆ ಸ್ಮರಣೆ ಮಾಡ್ತಾ 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 ಇರು. ನೀನೇನು ಫಲವನ್ನು ಕೋರಬೇಡ. ರೈತನು ಬೀಜವನ್ನು ಭೂಮಿಯಲ್ಲಿ ಬಿತ್ತುತ್ತಾನೆ, ಮಣ್ಣು ಮುಚ್ಚಿಬಿಡ್ತಾನೆ, ಆಗೋಯ್ತು ಅವನ ಡ್ಯೂಟಿ. ಮಳೆ ಗಿಳೆ ಕೊಟ್ಟು ಅದನ್ನು ಬೆಳೆಸೋದು ಯಾರು? ಆ ಪರಮಾತ್ಮ. ಅವನ ಮೇಲೆ ಬಿತ್ತು ಜವಾಬ್ದಾರಿ. ನೀನೇನು ಬಿತ್ತನೆ ಮಾಡುವುದು ಅಷ್ಟೇ. ನಿನ್ನ ಹೃದಯದಲ್ಲಿ ಸದ್ಗುರು ಆ ಬಿತ್ತನೆಯನ್ನು ಮಾಡಿಬಿಟ್ಟ, ಸತ್ಯನಾಮದ ಬಿತ್ತನೆ. ನೀನು ಸ್ಮರಣೆ ಮಾಡಷ್ಟೇ. ಆದ್ರ ಫಲ ಗಿಲ ಏನು ಕೊಡಬೇಕು ಆ ಗುರು ಕೊಟ್ಟ. ಇದರಲ್ಲಿ ನಿನಗೇನು ಶ್ರಮಣೆ ಇಲ್ಲ. ಇಲ್ಲಿ 10 ವರ್ಷ ಅಲ್ಲ 10 ಯುಗಗಳು ಬರು ಬಂದ್ರು, ಮಳೆ ಬರದೆ ಹೋದ್ರು, ಇಲ್ಲಿ ಇಟ್ಟು ಬೆಳೆಗಳು ಹೋಗ್ತವೋ ಜನರು ಕಾಯ್ತಾರೆ. ಸದ್ಗುರು ಬಿತ್ತನೆ ಮಾಡಿರುವ ಬೀಜಕ್ಕೆ ಯುಗಗಳು ಮಳೆ ಬರೋದೇ ಬೇಡ. ಅದು ತಾನು ಬೆಳೆದು ಫಲ ಕೊಟ್ಟು ಅದು ಅಂಥ ಬೀಜ. ಅದರ ವೃಕ್ಷದ ಫಲ ಜನ್ಮಕ್ಕೆ ಆಗುವಷ್ಟು ಪುಟ್ಟ. ನಿನಗೇನು ದರಿದ್ರೆ ಇರುವುದಿಲ್ಲ. ಅದಕ್ಕೆ ಕಾರಣ ಪ್ರಮಾಣ ನಾನೇ. ನನಗೆ ಯಾರಿಗೂ ಇಲ್ಲ, ಅಳೋರು ಇಲ್ಲ, ನಗೋರು ಇಲ್ಲ. ಮತ್ತೆ ನನಗೆ ಸ್ವಾತಂತ್ರ್ಯತೆ, ಸಂತೋಷ, ನೆಮ್ಮದಿ ಯಾಗದೆ ಅಂದ್ರೆ ಯಾವ ರಾಜನದು. ಮತ್ತೆ ನಮ್ಮಲ್ಲಿ ಏನಾದ್ರೂ ಹುಡುಕಿದ್ರೆ ಸಿಗ್ತದೆ ಏನಿಲ್ಲ. ಆದ್ರೆ ಯಾವ ವೇಳೆಗೆ ಏನು ಬೇಕು ನೀನು ಸಂಕಲ್ಪ ಮಾಡು, ನಾನು ಕೊಡ್ತೀನಿ ಅಂತ ನನಗೆ ಹೇಳಿ. ನನ್ನ ಗುರುವಿನಲ್ಲಿ ಕೂಡ ನಾನು ಏನು ಬೇಡಲಿ. ಏನ್ ಬೇಕು ಕೇಳು, ನಾನು ಕೊಡ್ತೀನಿ ಅಂತ. ಒಂದು 10-20 ಸತಿ ಅನ್ನೋದು. ಏನ್ ಬ್ಯಾಡ್ರಿ, ನೀನ್ ಪ್ರೇಮ ಹೊಂದಿದ್ರೆ ಸಾಕು, ಇಷ್ಟೇ ಬೇಡ್ತಿ. ಸಂಕಲ್ಪ ಸಿದ್ಧಿ ನಾನು ಮಾಡಿಕೊಡ್ತೀನಿ ನಿಮ್ಗೆ ಹೋಗೊಂದು. ನೀನೇನ್ ಸಂಕಲ್ಪ ಮಾಡಿದ್ರೆ ಅದು ನಡಿ. ಹಾಗಾದ್ರೆ ನಾವು ಏನಾದ್ರೂ ಸಂಕಲ್ಪ ಮಾಡ್ಬೋದಲ್ಲ. ಪರಮಾರ್ಥದ ಸಂಕಲ್ಪದಲ್ಲಿ ಇರ್ತೇವೆ, ಮತ್ತೆ ಎಲ್ಲ ತಾನಾಗ್ತಾನೆ ನಡೆದು ಹೋಗ್ತದೆ. ಹಾಗೆ ನೀವು ಆದ್ರೆಯ ಶ್ರಮವಿರಲಾರದೆ ಸುಖ ಪಡ್ರಯ್ಯ ಅಂತೀನಿ ನಾನು. ನೀವು ತಿಳಿಯುವುದಿಲ್ಲ, ಮತ್ತೆ ಏನ್ ಮಾಡ್ಬೇಕು ನೀವು? ಅದಕ್ಕೆ ಏನಂತಾರೆ, ರೈನ ಕಾಸುನ ನೀನು ಮಾಡುವುದೆಲ್ಲ ಸ್ವಪ್ನದ ಕಥೆ ಇದ್ದಾಗೆ, ಅದು ನಿಜ ಅಲ್ಲ, ಅದು ಸುಳ್ಳಾಯಿತು. ಇದು ಸತ್ಯ. ನೀನು ಒಂದು ಕ್ಷಣದ ಸ್ಮರಣೆಗೆ 100 ಜನ್ಮದ ಪಾಪ ಕಳ್ಕೊಳ್ತೀವಿ. ಒಂದು ಕ್ಷಣ ಸದ್ಗುರು ಕೊಟ್ಟು ನಾನು ಸ್ಮರಣೆ ಮಾಡಿದ್ರೆ 100 ಜನ್ಮದ ಪಾಪ ಹೋಯ್ತು. ಅಷ್ಟೇ ಅಲ್ಲ, ನಿನ್ನ ಗುರುಕೋಟಿಗಳು ಉದ್ಧಾರವಾಗ್ತವೆ. ಹೀಗೆ ನಡೆದದೆ. ಅವ್ರ ಸೇವಾ ಏನು ಅಂತ ಹೇಳಿ ಕೇಳೋರು ಆ ಕಾಶಿನಗರದಿಂದ ಬಂದವರು. ಸದ್ಗುರು ಸಂಪ್ರೀತನಾಗಿ ಇದು ನಿಮ್ಮ ಮನೆ, ಇಲ್ಲಿ ಏನ್ ಮಾಡಬೇಕು ಅನ್ನೋದು ತಿಳಿದು ಮಾಡಿ. ನಾನು ಯಾರಿಗೂ ಯಜಮಾನಾಗಿ ಹೇಳುವುದಿಲ್ಲ ಅನ್ನೋ ಅವ್ರದ್ದು ಪ್ರೇಮ ಎಂತಾರೆ. ನಿನ್ನ ಮನೆ ಕೆಲಸ ಇನ್ನೊಬ್ಬರನ್ನು ಕೇಳೋದು ಏನದಪ್ಪ, ನಿನ್ ಮನೆಗೆ ಏನೇನ್ ಬೇಕು ಅದನ್ನೆಲ್ಲ ಮಾಡ್ಕೊ, ಹತ್ತು ಮಾಡು, ಧೂಳು ಧೂಮ ಎಲ್ಲ ತೆಗೆದಾಕ, ಸ್ವಚ್ಛವಾಗಿ ಯಾವ ಯಾಳಿಗೆ ಸದ್ಗುರು ಬರ್ತಾನೋ ಸಿದ್ಧನಾಗಿರು. ನಿನ್ನನ್ನು ಸಿದ್ಧಪಡಿಸ್ತು, ಇಲ್ಲಿ ಬರುವವರನ್ನು ಸಿದ್ಧಪಡಿಸು. ಅದರಲ್ಲಿ ದಾಕ್ಷಿಣ್ಯ ಪಡಬಾರ್ದು. ನೀನು ಬಂಧು ಬಳಗ ಇಲ್ಲಿ ಬರ್ಬೋದು, ನಿನ್ನ ಮಾವನೇ ಬರ್ಬೋದು, ನಿನ್ನ ಭಾವನೇ ಬರ್ಬೋದು. ಇಲ್ಲಿ ಬಂದಾಗ ಅದೆಲ್ಲ ಬೇಡ, ಮಾವ ಭಾವನಿಂದ ಇದು ಬೇಡ. ಇಲ್ಲಿ ಬಂದಾಗ ನಾವೆಲ್ಲರೂ ಗುರು ಭಕ್ತರು ಅಷ್ಟೇ. ಅದರಲ್ಲಿ ತಪ್ಪಿದ್ರೆ ಅವ್ರು ಹೊರಗಡೆ ಕಳೆದಿದ್ರೆ ಅವ್ರು ಯಾರೇ ಆಗಿರ್ಬೇಕು. ಹಾಗೆ ನೀವು ನಡೆಯುವುದು ನಿಜವಾದಂತಹ ಕರ್ಮಯೋಗ ಧರ್ಮ. ಇದು ನಿನ್ನ ಸ್ವಧರ್ಮ. ಸತ್ಯಕ್ಕೆ ಹಿಡ್ಕೋ, ಸುಳ್ಳಿಗೆ ಬಿಟ್ಟು ಬಿಡು. ಇದೆಲ್ಲ ಬರೀ ಸುಳ್ಳೆ.
ಸುಳ್ಳೆ ಮಾಡ್ಕೊಳ್ಕೋ, ಏನು ಪಾಪ ಬರುವುದಿಲ್ಲ. ಪರಮಾತ್ಮದಲ್ಲಿ ನೀನು ಸುಳ್ಳು ಮಾಡಿದ್ರೆ ಪಾಪ ಸಿಕ್ಕೊಳ್ಳಿ. झूठी काया झूठी माया झूठा मन को रहा लुभाया. ಎಂಥ ಮಾತು ಹೇಳಿಬಿಟ್ಟು ನೀನು ಜನ್ಮ ಜನ್ಮ ಗ್ರಂಥಾದಿಗಳನ್ನು ಓದಿದ್ರು ಇದು ತಿಳಿಯುವುದಿಲ್ಲ. ಪ್ರಪಂಚವೆಲ್ಲ ಸುತ್ತಾಕು ಈ ಒಂದು ಮಾತಿನ ಜ್ಞಾನ ಸಿಕ್ಕಲಿಲ್ಲ. ದೇಹ ಸುಳ್ಳು, ಪ್ರಪಂಚ ಸುಳ್ಳು. ಇವು ಎರಡು ಸಂಗತ ಮಾಡ್ತಿರುವ ಮನಸ್ಸು ಸುಳ್ಳು. ಈ ಮೂವರು ಸುಳ್ಳು ಸಂಘ ಬಿಟ್ಬಿಟ್ಟು ನೀನು ಬಿಡ್ಲೇಬೇಕು. ನೀನ್ ಬಿಡ್ಲಿಲ್ಲ ಅಂದ್ರೆ ಇವೇ ಬಿಟ್ಬಿಡ್ತಾವ. ಈ ದೇಹ ಹೇಳ್ದೆ ಕೇಳಬೇಡ ಬಿಟ್ಟು ಹೋಗ್ತವೆ. ಇದಕ್ಕೆ ನೀನು ಏನೇನು ಬಂದೋಬಸ್ತು ಮಾಡು. ಒಂದೊಂದು ಬಹಳ ಬಂಗಾರ ತರಿಸಿರುವ ಔಷಧಗಳು ತಿಂತಿರ್ತಾವ. ಏನಯ್ಯ ಇಂಥ 3,000 ರೂಪಾಯಿ ಪಡಿ ಮಾತ್ರಲಿಕ್ಕೆ ಇಟ್ಟಾಗಿ ತಿಂತಾವೆ ಅಂತೆ. ನೀನು చాలా ಎಂದು ಬದುಕನ್ನಯ್ಯ ನಾನು ತಿಂತ. ರಾಜರು ಬಂಗಾರದ ರೇಖನ್ನ ಬಿಸಿ ಅನ್ನದ ಮೇಲೆ ಹಾಕಿ ಕರಗಿಸಿ ಅದನ್ನು ತಿನ್ನೋರು. ಎಲ್ಲದಾರ ಇವಾಗ ರಾಜರು? ಆ ಬಂಗಾರವೂ ಇಲ್ಲ, ರಾಜನಲ್ಲಿ ಹೋಗ್ಬಿಟ್ಟು. ಗುರು ಗೋರಖನಾಥರು ಇದೇ ಶರೀರದೊಳಗೆ 1000 ವರ್ಷ ಇರಬೇಕಂತೇಳಿ ಕಾಯಕಲ್ಪದ ತಪಶ್ಚರ್ಯ ಮಾಡಿದ. 1100 ವರ್ಷ ಬದುಕಿದ್ದ. ಒಂದ್ ದಿವಸ ಗುರು ಏನಂತಾನೆ, ನಾನು ಹೊರಟೋಗ್ತಾ ಇದ್ದೀನಪ್ಪ, ಶರೀರವನ್ನು ಬಿಟ್ಟು ನನ್ನ ಯಜಮಾನಿಕೆ ನಿನಗೂ ಕೊಡ್ತಾ ಇದ್ದೀನಿ, ಮತ್ತೆ ಈ ಧರ್ಮವನ್ನು ನೀನು ಪ್ರಚಾರ ಮಾಡು ಅಂದ್ರೆ ಗೋರಖನಾಥರಿಗೆ ಆಶ್ಚರ್ಯ ಮಾಡಿ, ನನ್ನ ಗುರು ಶರೀರ ಬಿಟ್ಟು ಹೋಗ್ತಾನೆ ಅಂದ್ರೆ ನಂದೇನ್ ಗ್ಯಾರಂಟಿ ಅಂತ ಅವಾಗ ಅವನಿಗೆ ಜ್ಞಾಪಕ. ఒరే గురునాథ, ఎటువంటి ఉపాయం చేసి నాకు జ్ఞానం బోధిస్తురా? నువ్వే పోతావంటే ఇంక నేనే ఇక్కడ నిలుస్తాను. ఓ ఇది నశ్వరం, ఈ శరీరం సుళ్ళు, ఈ శరీరంతో సృష్టించిన ఈ ప్రపంచం సుళ్ళు. ఇక్కడ ప్రతి నిత్యము బదలాయింపులే, ఒకటి స్థిరంగా ఉండలేదు, కనపడదు. దీనిని భోగించిన వాళ్ళందరూ రోగములే వెళ్ళిపోయారు. కనుక ఇది సుళ్ళు. ఇవి రెండింటికి స్నేహం చేసిన మనసు సుళ్ళు. ఈ క్షణం ఉంటే మనసు ఇంకో క్షణంలో లేదు. జాగ్రత్త అవస్థలో ప్రీతి మనసు, నిద్రావస్థలో లేదు, సుషుప్తి అవస్థలో లేదు, నిర్వికల్పంలో పోతే ఇది చచ్చిపోయింది. ఈ మనసు సుళ్ళు. ఈ ముగ్గురు ప్రవాసములో మేము ఉన్నాం అంటే నీ గతి ఏం కావాలి? అందుకే స్వామీజీ మహారాజులు ఏమంటారు, మనసు, శరీరము, ప్రపంచం ఈ 3 సుళ్ళు. ఈ 3 సుళ్ళను వదితే ఇంకా 3 నిజం యావది. सत्संग सच्चा सतगुरु साचा नाम सच्चाई क्या कहूं जाया. ఇంకా 3 సత్యాలు. నీలో ఉండేటువంటి పరమాత్మని విచారం తెలిపి ఆయన సాంగత్యాన్ని చేసేటువంటిది సత్సంగం. సత్సంగం అంటే ఏదో ఒకడు చెప్తూ ఉంటాడు, ఇంకొకడు వింటూ ఉంటున్నాడు, అది సత్సంగం అనుకోవద్దండి. ఇది బాహ్య సత్సంగం. సత్సంగం యొక్క అర్థమేమి? నీలో ఉండే పరమాత్మని యొక్క స్నేహం చేసే విచారాన్ని ఎక్కడ అది జరుగుతుందో, ఎవరు హృదయంలో అది నడుస్తుందో అటువంటిది సత్సంగం. అది ఎప్పుడు శాశ్వతం. ఆ సత్సంగాన్ని జాగృతం చేసినటువంటి యొక్క శబ్దరూపి సద్గురువు శాశ్వతం. ఆ సత్యనామము జాగృతం, అది ఎప్పుడు శాశ్వతంగా ఉంది. ఈ 3 జాగృత శక్తిని పట్టుకో ఈ యొక్క జడ వస్తువులు 3 విడిచిపెట్టి, దేహము, మనసు, ఈ ప్రపంచాన్ని విడిచిపెట్టి, అదే ధ్యాన రహస్యం. ధ్యానం అంటే ఏదో కన్ను మూసుకొని రాయి కూర్చున్నట్టు కాదు. ఈ 3 సుళ్ళు నన్ను నుండి వెతుకొని ఆ సత్తులు బోధించిన 3 సత్యమును ఆనవ ప్రకటిస్తాను. ఆ సత్యనామం సద్గురు యొక్క దివ్య స్వరూపం, సత్సంగ శ్రవణం నా అంతరంగంలో జరగని ఈ 3 సత్యం ఇది ఉంది. ఈ 3 సుళ్ళు పోయి ఇది ధ్యానం. అట్లా ఇది తెలుసుకొని ధ్యానం చేస్తే నువ్వు ఆ క్షణంలోనే ముక్తుడు. అందుకే సాధువులు, సత్పురుషులు రహస్యాన్ని దాచిపెట్టి దానిని ప్రకటన చేసి మీరు ఉద్ధారము కాండి అంటారు. వేళ ఏమో ఈ శరీరము పడిపోతుంది, వినేవాడు వెళ్ళిపోతారు. మంచిది విని కొంచెమైనా సాధించుకుంటే తిరుగు నెక్స్ట్ వరకు మంచిది దొరకవచ్చు, భక్తుల గృహంలో పుట్టవచ్చు, ఇంకా ఎక్కువగా నువ్వు పరమార్థాన్ని సాధించుకోవచ్చు అని నీకు తిరుగు మనుష్య జన్మము రాని అని సంతులు నీకు ఉపదేశం ఇచ్చి ఎంతైతే అంత చేయవయ్యా అంటారు. ఒక జన్మములో కాకపోతే ఇంకొక జన్మములో
నిన్ను ముందు తీసుకుంటాడు. 3 జన్మముల వరకు సహకరించి 4వ జన్మంలో ఏం చేస్తాడంటే, ఓహో ఇది నీతో కాదా, కుజానా భుజం పైన నేను తీసుకుపోతానని ఇస్తాడు. అటువంటి వాడు మిత్రుడు, అటువంటి వాడు తల్లిదండ్రులు, వాడు బంధువు. వీడిని కట్టుకుని ఎందుకు ఊరికి జీవితాన్ని పాటు చేసుకుంటారు. అందుకే 3 సత్యాలు ప్రకటించారు మహాత్ములు. 3 సత్యాన్ని స్వీకరించి 3 సుళ్ళు వదిలిపెట్టి సంపూర్ణ స్వాతంత్రం ఉంది. సంత మతములో మాత్రమే స్వాతంత్రం, వేరే మతంలో లేదు. క్రిస్టియన్ మతానికి పోండి, పోతూ ఉండగానే నేను పాపి అనేది ఒప్పుకోరా, తర్వాత నిన్ను ఉద్ధరించడానికి యేసుక్రీస్తునికి అడుగుతాను నేను. ఆ యేసుక్రీస్తుని చిరుకెత్తిన వాడు వీళ్ళే, తెంపినోళ్ళు. తిరిగా యేసుక్రీస్తునికి వీడు చెప్తాడు. వాడు వచ్చాడా వీడి దగ్గరికి, తిరగ ఎత్తుతారు వాడికి, తిరగ ప్రాణం తీసేది వీళ్ళు. అందుకే రాడు యేసు. మా కృష్ణుడు వస్తాడు, వాడికి ధైర్యం. ఏం ధైర్యం? అందరినీ వాడే చిరుకి ఎత్తేవాడు, వాడిని ఎవరు ఎత్తేవాడు? వాడు మీరా సామ్రాజ్య విగ్రహం అని ఆట ఆడుకుంటూ, మనలో మన జతులు ఆట ఆడుకుంటూ దాని నుండి పరమార్థాన్ని సృష్టించి నీ అంతరంగంలో ఆ సత్యాన్ని ప్రకటన చేస్తాడు. నువ్వు పాపి పుణ్యవంతుడు అని మన హిందూ సంస్కృతిలో లేనే. మేమందరూ ఆత్మస్వరూపులు, చిదానంద స్వరూపులు, శివోహం అన్నారు శరణుడు. సచ్చిదానందాత్మ శివోహం శివే. నువ్వు సన్నోడు కాదురా, నువ్వు ఆనంద స్వరూపుడు, సత్య స్వరూపుడు, ఎప్పుడు శివోహం, ఆ పరమాత్ముడే నేను అదే అని సమత్వాన్ని బోధించిన మన హిందూ శాస్త్రం సంస్కృతి. కనుక మనలో పాపము పుణ్యానికి స్థానం లేదు, జాతి కుల గోత్రానికి సంబంధం లేదు. ఇటువంటి యొక్క స్వతంత్ర స్వేచ్ఛతో పరమాత్మను చేసేటువంటి యొక్క యుక్తిని ప్రతి యుగము నుండి సాధువులు సంతులు అవతరించి మనకు ఆ నిజ సత్యాన్ని బోధిస్తున్నారు. ఎవడు దీనిని విని తన హృదయంలో జాగ్రత్త వెళ్తాడో వాడు పరమాత్మను రూపే అయితే. నువ్వు ఏది చింత చేస్తావో అది కావలసినదే, ఆ స్థానములో నువ్వు నివసించవలసింది. అవి కాగే సంతల నా కేడు సంతలు హేళంతేనండి. ఇది వాడికి శ్రమనే, ఏదో ఆట ఆనందంగా ఆడిపోతావు కదా. ఈశ్వరుని గణగణంగా ನೋಡ್ರಿ ಯಾರು? ಭೂತ ಪ್ರೇತ ಶಾಸ್ತ್ರಾದಿ. ಹೌದಾ? ಅವನ ವಾಸೆಯಲ್ಲಿ ಸ್ಮಶಾನದಲ್ಲಿ ಇರಬಹುದಾ? ಸ್ಮಶಾನದಲ್ಲಿ ಅಲ್ಲಿ ಅವನು ವಾಸ ಮಾಡ್ತಾನೆ. ಅವನ ಶಿಷ್ಯಗಣಗಳೆಲ್ಲ ಯಾರು? ಭೂತ ಪ್ರೇತ ಪಿಶಾಚಾರ. ಮತ್ತೆ ಅಲ್ಲಿ ಏನ್ ನಡೀತದೆ? ಶರೀರ ಧ್ಯಾಸನೇ ಇಲ್ಲ. ಅಲ್ಲಿ ಏನ್ ನಡೀತದೆ ಅಂದ್ರೆ ಆ ಪರಮಾತ್ಮ ರೂಪಿಯಾದಂತಹ ಶಂಕರನು ಮೊದಲು ಡಮರುಗದ ಶಬ್ದ ಮಾಡ್ತಾರೆ. ಅವನ ಕೈನಲ್ಲಿ ಡಮರುಗ ಇದೆ, ನೋಡಿದ್ದೀರಾ? ಏನಂತೀರ ತೆಲುಗಿನಲ್ಲಿ? డమరుగమైన సత్య నేను బతుకోండి. ఎలాంటి నీ తెలుగులో విచిత్ర పేర్లు పెట్టుకుంటారు. ఆ డమరుగದ ಶಬ್ದ ಮಾಡ್ತಾರೆ. ಅದು ಡಿಮಿ 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 ಅಂತ. ಡಿಮಿ ಡಿಮಿ ಅನ್ನೋ ನಾದದ ತರಂಗ ಶರೀರಕ್ಕೆ ತಗಲ್ತಿರ್ಲಿಕ್ಕಾಗಿಯೇ ಆ ಶರೀರದ ಧ್ಯಾಸ ಹೋಗುದು. ಅವನ ಆತ್ಮರೂಪಿಯಾಗಿ ಆತ್ಮ ವಿಲಾಸವಂತ, ಅವನು ಸಾಕ್ಷಿಯಾಗುವ ಕಡೆಗೆ ಕೂತಿರುವವನಲ್ಲ. ಆತ್ಮರೂಪ ಎಂಥದ್ದು ವಿಲಾಸ. ಎಲ್ಲಿ ನೋಡು ಅವನಲ್ಲಿ ಎಲ್ಲಾ ವಸ್ತುಗಳಲ್ಲಿಯೂ ಅವನಿದ್ದು ನರ್ತನ ಮಾಡ್ತಿರ್ತಾನೆ. ನಮ್ಮಲ್ಲಿ ಇದ್ದು ನರನಾಡಿಗಳಲ್ಲಿ ಸೇರಿ ನರ್ತನ ಮಾಡ್ತಾರೆ. ಅದಕ್ಕಾಗಿ ನಮ್ಮ ಕೈ ಕಾಲುಗಳು ಆಡ್ತವೆ. ಇದ್ರೆ ಇದೆಲ್ಲ ಆಡ್ಬೇಕು, ಶಟ್ಕೊಂಡ್ಬಿಡ್ತವೆ. ಅವನು ಇದನ್ನೆಲ್ಲ ಆಡಿಸ್ತಾನೆ, ಮಾತಾಡಿಸ್ತಾನೆ, ನೋಡ್ತಾನೆ, ಕೇಳಿಸ್ತಾನೆ, ಉಣೋ ಹಾಗೆ ಮಾಡ್ತಾನೆ, ಜೀವನ ಮಾಡ್ತಾನೆ. ಇದೆಲ್ಲ ಅವನು ಲೀಲ. ಇದು ಯಾರು ಬಂತು? ಈ ಬೃಹಮಧ್ಯ ಸ್ಥಾನದಲ್ಲಿ ಆ ಢಮರುಗ ನಾದ ಆದ್ರೆ ಈ ಜಡವಾದ ಶರೀರ ಎದ್ದೆದ್ದು ಕುಣಿ, ಹಿಂದೆ ಹೋಗಿ ಎಲ್ಲೇವೋ ಅಲ್ಲೇ ಕಟ್ಕೊಂಡ್ಬಿಡ್ತಾನೆ. ಹಾಗೆ ಅವನು ನಾದದ ತರಂಗ ರೂಪವಾಗಿ ನಿನ್ನಲ್ಲಿ ಪ್ರಗಟವಾಗಿ ನಿನ್ನ ಜಡತ್ವವನ್ನು ಕಳೆದು ಶಿವತ್ವವನ್ನು ಕೊಡ್ತಾನೆ. ಅಂತಹ ಒಂದು ಯುಕ್ತಿಯನ್ನು ತತ್ವವು ಬೋಧಿಸಿ ತನ್ನಂತೆ ಮಾಡಿಕೊಡ್ತಾನಲ್ಲ, ಆ ಗುರುವಿನ ವಾಕ್ಯ ನೀನು ಹೇಗೆ ಮಂದಿಸಿ ನಡೀಬೇಕು, ಯಾವ ರೀತಿ ಇರಬೇಕು ನೀನು ವಿಚಾರ ಮಾಡು. ಅದೇ ಇಲ್ಲ ಎಪ್ಪಡಿಸ್ತಾರೆ.
పొడవాయి వచ్చిపోతాండి. వచ్చినోడు ఇక్కడ ఏం చేస్తాడు, ఆ రూమ్ లో పట్టింటాడు, బయట కూడా రాడు. ఎందుకు రావాలి? తెల్లవారులేసి మీ పాపిస్ట్ ముఖాలు చూసి నేను పాపం తీసుకోవాలి. అందుకే నేను వాకులు వేసుకొని పోతున్నాను. ఎంత చెప్పినా వినరు, మరి ఏం చేయను. ఎప్పుడు వినరో నేనే మౌనంగా ఉంది. మన ಕಥಾ ಮೇಲೆ చేసుకుని ಹೇಳ್ತೇವೆ. ಸತ್ಸಂಗಿಗಳಿಗೆ ಸದ್ಗುರು ಪ್ರಸನ್ನನಾಗಿ ಮಾಡಿ ಪರಮಾರ್ಥದಲ್ಲಿ ಮುಂದೆ ನಡೆಯಿರಿ ಅಂತೇಳಿ ಕಳಿಸುವಾಗ ಅವನು ಎಷ್ಟು ಆನಂದವಾಗಿರ್ತಾನೆ. ಆ ಆನಂದ ನಿನ್ನದು, ನೀನು ನನ್ನ ಹಾಗೆ ಇರುವಂತ ಅಂತ ನಿಜಕ್ಕೆ ತಿಳಿ ಸುಳ್ಳಿಗೆ ಬಿಟ್ಟು ಏನು ಸ್ವರ್ತಿಸ ಅಭ್ಯಾಸ ಮಾಡಿ ನಿನಗೆ ಗೊತ್ತಾಗ್ತದೆ. मान बचन मेरा तू सजनी, जन्म मरण तेरा छूट जाए. ಏ ಸಜ್ಜನಿ ಅಂತಾನೆ. ನನ್ನ ಸ್ನೇಹಿತರೇ, ಜೀವಾತ್ಮನನ್ನು ಹೇಗೆ ಕರೆದಾರವರು? ಯೇಸುಕ್ರಿಸ್ತರು ಕರೆದಂಗೆ ಕರೀಲಿಲ್ಲ. ಏ ಫೂಲಿಶ್ ಮೈಂಡ್ ಅಂತ, ಡರ್ಟಿ ಮೈಂಡ್, ರಾಸ್ಕಲ್ ಅಂತ. ನಮ್ಮಲ್ಲಿ ಆ ಶಬ್ದಗಳೇ ಇಲ್ಲ. ನಮ್ಮಲ್ಲಿ ಏನದೆ? ಸಚ್ಚಿದಾನಂದ ಶಿವ, ಶಿವೋಹಂ ಶಿವ. ನೀವು ಆತ್ಮಸ್ವರೂಪಿ. ಸಜ್ಜನಿ, ನನ್ನ ಜೊತೆಗಾಗಿಯೇ, ನನ್ನ ಸ್ನೇಹಿತರೇ, ನನ್ನ ಮಾತು ಕೇಳು. ನನ್ನ ಮಾತು ಕೇಳಿದರೆ ಸಾಕು, ಜನ್ಮ ಮರಣ ಬಿಟ್ಟು ಹೋಗ್ತದೆ ಅಂತ. ಇನ್ನು ಎಂಥ ಶಕ್ತಿ ಇರ್ಬೋದು ಸಂತರ ಮಾತು. ಅವ್ರ ಮಾತು ಕೇಳ್ತಿರ್ಲಿಕ್ಕಾಗಿ ಜನ್ಮ ಮರಣದ ರಹಸ್ಯ ಗೊತ್ತಾಗಿ ಬರ್ತದೆ. ಇದು ಬರೀ ಭ್ರಮ. ಈ ಜನ್ಮ ಮರಣ ನಾನ್ ಮಾಡ್ಕೊಂಡು ಸುಳ್ಳು ಸಂಕಲ್ಪ ಅಷ್ಟೇ, ನಾನು ಯಾವಾಗ್ಲೂ ಶಾಶ್ವತವಾಗಿರ್ತದೆ ಅನ್ನೋದು ಗೊತ್ತಾಗಿ ಹೋಗ್ತದೆ. ಸಂತರ ವಾಕ್ಯ ಕೇಳಿದ್ರೆ ಜನ್ಮ ಮರಣದ ಹತ್ತು ದಾಟುವುದು ನಿಮಗೆ ಗೊತ್ತಾಗಿ ಹೋಗ್ತದೆ ಅಂದ್ರೆ ಎಂಥ ಭಾಗ್ಯ. ದೇವಿ ದೇವತೆ ಆದಗಳಿಗೆ ಇದು ಸಿಕ್ಕಲಿಲ್ಲ, ನಿನಗೆ ಸಿಕ್ತಲ್ಲ, ಇದನ್ನು ಉಪಯೋಗ ಮಾಡ್ಕೋ. नभ चढ़ चलो शब्द में पेलो, राधा स्वामी कहत भुजाए. ಅದಕ್ಕೆ ಏನಂತಾರೆ? ಎಚ್ಚರ ಮಾಡ್ತಾರೆ. ನಮ್ಮ ಎಚ್ಚರಿ, ಈಗ ನನ್ನ ಮಾತು ಕೇಳು, ನಡಿ, ನಾನು ಹೇಗೆ ಹೆಜ್ಜೆ ಹಾಕಿ ಹೋಗ್ತೇನೆ, ನೀನು ನನ್ನ ಹಿಂದೆ ಬಂದ್ಬಿಟ್ಟು. ಎಲ್ಲಿ ಕರ್ಕೊಂಡು ಹೋಗ್ತಾನೋ? ಈ ಶೂನ್ಯ ಆಕಾಶಕ್ಕೆ ಕರ್ಕೊಂಡು ಹೋಗ್ತಾನೆ. ಈ ಸ್ಥೂಲ ಶರೀರವನ್ನು ಬಿಟ್ಟು ನಿನ್ನನ್ನು ಸೂಕ್ಷ್ಮ ಶರೀರದಲ್ಲಿ ಕರ್ಕೊಂಡು ಹೋಗ್ತಾನೆ. ನಿನಗೆ ಗೊತ್ತೇ ಇಲ್ಲ.